ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸುವ ಮುಂದೆ. ಕಡೆಗಾಗ ಒಂದು ಒಕ್ಕಣೆ ಬರುತ್ತದೆ, ಸತ್ಯ ಮಾರ್ಗದಿ ನಡೆಯುವ ಶಕ್ತಿ ಕೊಡು ತಂದೆ. ಈ ನೆಲೆಯ ಅಪೇಕ್ಷೆ ಉಪೇಕ್ಷೆಯಲ್ಲ, ಅಪೇಕ್ಷೆಯೊಂದಿಗೆ ಇನ್ನೋರ್ವ ಯತಿಶ್ರೇಷ್ಠರು ಹೇಳಿದ್ದಾರೆ, ಸಾಧ್ಯವಾದರೆ ಓಡು, ಇಲ್ಲವಾದರೆ ನಡೆ,
ಇಲ್ಲವಾದರೆ ಹೊರಳಿಕೊಂಡಾದರೂ ಹೋಗು, ಆದರೆ ನೀ ಮಲಗಿದ ಹಾಸಿಗೆ ನಿನಗೆ ಹೇಸಿಗೆ ಆಗುವ ತನಕ ಬಿದ್ದಿರಬೇಡ ಅಂತ. ಬಹುಶಃ ಮನುಕುಲಕ್ಕೆ ಇದರಿಂದ ದೊಡ್ಡದಾದಂಥ ಸಂದೇಶ ಮತ್ತೆ ಯಾವುದು ಇರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಯಾಕಪ್ಪ ಈ ಮಾತು ಇಲ್ಲಿ ಬಂತು ಅಂತ ಹೇಳಿದ್ರೆ, ಯತಿಶ್ರೇಷ್ಠರುಗಳ ಸಮಾಗಮ ಆಗಿದೆ. ಜನನಾಯಕರ ಅರ್ಥಾತ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪ್ರತಿನಿಧೀಕರಿಸಿದ ಲೋಕಸಭೆಯಿಂದ ಮೊದಲುಗೊಂಡು ಮಹಾನಗರ ಪಾಲಿಕೆಯ ಮಹಾಪೌರರ ತನಕದ ಎಲ್ಲರ ಸನ್ನಿಹಿತ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಧರ್ಮ ಮಾರ್ಗದಿ ನಡೆಯಲು ರಾಜಸ್ವದ ಶಕ್ತಿಯನ್ನು ನೀಡಿದೆ. ಗಣ್ಯಾತಿ ಗಣ್ಯರುಗಳ ಸಾಧಕ ಶ್ರೇಷ್ಠರುಗಳ ಅವರವರ ನೆಲೆಯಲ್ಲಿ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದೆ. ಸಮಾಜ ಓರ್ವ ಯತಿಯನ್ನು ಹೇಗೆ ಸಂಭ್ರಮಿಸಬಹುದು ಎನ್ನುವುದಕ್ಕೆ ನಮ್ಮೆಲ್ಲರ ಉಪಸ್ಥಿತಿಯ ಮೊದಲೇ ವ್ಯವಸ್ಥೆ ಹಾಕಿಕೊಟ್ಟಂಥ ಸಾವಿರಾರು ಭಜನಾ ಬಂಧುಗಳು ಆ ಸರ್ವಶಕ್ತನಲ್ಲಿ ಬೇರೆ ಬೇರೆ ನೆಲೆಯಲ್ಲಿ ಹನುಮಂತನನ್ನು ಪ್ರಾರ್ಥಿಸಿ ಶಕ್ತಿಯನ್ನು, ಇಂಬನ್ನು, ಬಹುಶಃ ಒಳ್ಳೆಯ ಧಾರ್ಮಿಕ ನೆಲೆಯನ್ನು ಮಂಗಳೂರಿನ ಪರಶುರಾಮ ಸೃಷ್ಟಿಯ ಮಂಜುನಾಥ ದೇವರ ಸಾನ್ನಿಧ್ಯದ ಮಂಗಳಾಂಬಿಕೆಯ ಇಂದ ಮೊದಲುಗೊಂಡು ಶರವು ಮಹಾಗಣಪತಿ ಭಗವತಿ ಕ್ಷೇತ್ರದ ಅನುಗ್ರಹದೊಂದಿಗೆ ಶಾರದಾ ವಿದ್ಯಾಲಯದ ಈ ಪವಿತ್ರ ಕ್ಷೇತ್ರದಲ್ಲಿ ನಮಗೆ ಶಕ್ತಿ ನೀಡಿದ್ದಾರೆ. ದೊಡ್ಡ ಹೋಮದ ನಂತರ ಕಾರ್ಯಕ್ರಮ ಮಾಡಿದಾಗೆ ಇಲ್ಲಿ ಹೋಮ ಮತ್ಯಾವುದಲ್ಲ, ಆದಂತಹ ಭಜನಾ ಸಂಕೀರ್ತನೆ ವಿಪ್ಲವ ಆಗಬೇಕಂತೆ. ನಾನಾಗಲಿ, ನಮನಿ ಶೆಟ್ಟರಾಗಲಿ, ಅಥವಾ ನಮ್ಮ ಎಲ್ಲ ಬಂಧುಗಳು, ನಾನು ಯಾರನ್ನು ಪ್ರತ್ಯೇಕ ಹೆಸರಿಸಲಿಕ್ಕೆ ಹೋಗುವುದಿಲ್ಲ. ನಾವು ಕೃಷ್ಣ ವೇಷ ಸ್ಪರ್ಧೆ ಅಂತ ರಾಷ್ಟ್ರೀಯ ಮಕ್ಕಳ ಉತ್ಸವ, ಅದು ಅಂತಾರಾಷ್ಟ್ರೀಯ ಆಯಿತು. ಆಗುವಾಗ ಇಸ್ಕಾನ್ನ ಗುರುಗಳು ಹೇಳಿದಂಥ ಒಂದು ಮಾತು ಕದ್ರಿ ಮಂಜುನಾಥದೇವರ ಸಾನ್ನಿಧ್ಯದಲ್ಲಿ, ಇವತ್ತು ವಿಕೃತಿಯ ವಿಪ್ಲವ ತಾಂಡವಾಡ್ತಾ ಇದೆ ಜಗತ್ತಿನೆಲ್ಲೆಡೆ. ಅದು ಮಾಧ್ಯಮ ಮಾತ್ರ ಅಲ್ಲ, ನಮ್ಮ ಮನೆಯ ಒಳಗೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗೆ ಮಾತ್ರ ಅಲ್ಲ, ವಿದ್ಯುನ್ಮಾನ ಕ್ಷೇತ್ರ, ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರು, ಏನೇನೋ ಇದೆ ನೋಡಿ. ಇಲ್ಲಿ ಹಿರಿಯರೆಲ್ಲ ಇದ್ದಾರೆ. ನಮ್ಮ ಕಾಲದಲ್ಲೂ ಹೇಳ್ತಿದ್ರು, ಅತ್ಯಂತ ಹಿರಿಯರಾದಂಥ ಸುಮತಿ ಅಕ್ಕ ಇದ್ದಾರೆ. ನಾನು ಒಬ್ಬರದೇ ಹೆಸರು ಹೇಳಲಿಕ್ಕೆ ಹೋಗ್ತೇನೆ. ನಾನು ಲೋಕ ಹಾಳಾಯ್ತು ಮಗ, ಹೋಗಬೇಡ, ಅಲ್ಲಿ ಹೋಗಬೇಡ, ಅಲ್ಲಿ ಅದು ಇದೆ, ಇಲ್ಲಿ ಇದು ಇದೆ, ಅಂದರೆ ಕೆಂಪು ದೀಪ ಇದೆ ಅಥವಾ ಕಪ್ಪು ದೀಪ ಇದೆ, ಕಪ್ಪು ಚಿಂತನೆ ಇದೆ, ವಿಕೃತ ಚಿಂತನೆ ಇದೆ. ರಸ್ತೆಗಳಲ್ಲಿ ಗೊತ್ತಲ್ಲ, ನಾನು ಅದನ್ನು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆಗದಿಂದ ಈಗದ ತನಕ ನಾವೆಲ್ಲ, ನಾನು ಈಗ ಮಧ್ಯ ವಯಸ್ಸಿನವರು, ಮಧ್ಯ ವಯಸ್ಸಲ್ಲ, ನಾವು ಇವಾಗ ಹಿರಿಯ ನಾಗರಿಕರ ವ್ಯವಸ್ಥೆಗೆ ಮುಟ್ಟಿದ್ದೇವೆ. ಇಲ್ಲಿಯ ತನಕ ಸುಸಂಸ್ಕೃತದ ವ್ಯವಸ್ಥೆಯೊಂದಿಗೆ ಕೆಸರಿನಲ್ಲಿ ಕಮಲದಂತೆ ಭಗವಂತ ನಮಗೆ ಅನುಗ್ರಹ ಮಾಡಲಿಲ್ವ? ಕೆಸರಿನಲ್ಲಿ ಕಮಲ ಬಂದಂತೆ. ಯಾಕೆ? ಸಂಸ್ಕಾರ ಎನ್ನುವಂಥ ಆ ಪಟ್ಟಿಯ ಒಳಗೆ ಹಿರಿಯರು ನಮಗೆ ಆ ಸಂಸ್ಕಾರವನ್ನು ನೀಡಿ ಬದುಕುವಂತೆ, ಜೀವನದಲ್ಲಿ ದುಡಿಮೆಯೊಂದಿಗೆ ಧಾರ್ಮಿಕ ಚೌಕಟ್ಟಿನ ಒಳಗೆ ಪೂಜ್ಯ ಪೇಜಾವರ್ಷಿಗಳು ಯಾವಾಗಲೂ ಹೇಳ್ತಾ ಇರುವಂಥದ್ದು, ಸೀಮೋಲ್ಲಂಘನವಾಗಬೇಕು ಬದುಕಿನಲ್ಲಿ. ಅರ್ಥಾತ್ ಇಂಗ್ಲೀಷ್ ಬೇಡ, ಕಂಪ್ಯೂಟರ್ ಬೇಡ, ಫೇಸ್ಬುಕ್ ಬೇಡ, ಟ್ವಿಟರ್ ಬೇಡ, ಯಾವುದು ಬೇಡ ಹೇಳೋದಿಲ್ಲ ನಾವು. ಆದರೆ ಯಕ್ಷಗಾನದ ಚೌಕಟ್ಟಿನ ಹಾಗೆ, ಚೌಕಟ್ಟಿನ ಒಳಗೆ ರಾಮಾಯಣ ಮಹಾಭಾರತ, ಆ ರಂಗಸ್ಥಳದ ಒಳಗೆ ಅದು ಹೇಗೆ ನಮಗೆ ಮಾರ್ಗದರ್ಶಿಯೋ ಅದರಂತೆ ಭಾರತೀಯತೆಯ, ರಾಷ್ಟ್ರೀಯತೆಯ ಅಥವಾ ನಮ್ಮ ಮಾತೃ ಸಂಸ್ಕೃತಿಯ, ನಮ್ಮ ಧರ್ಮದ ಚೌಕಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಂಡು ಸಾಧನೆಯೊಂದಿಗೆ ನಾವು ಸೀಮೋಲ್ಲಂಘನ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಇದೆಲ್ಲ ನಮಗೆ ಹಾಗಾಗಿ ಇಲ್ಲಿಯ ತನಕ ನಾವು ಕೆಸರಿನಲ್ಲಿ ಹುಟ್ಟಿದಂಥ ಕಮಲದಂತೆ, ಅಥವಾ ಅದೇನೋ ಹರಿಪಾದವನ್ನು ಸೇರಿದಂತೆ ಹೇಳ್ತಾರಲ್ಲ, ಅರಳು ಮಲ್ಲಿಗೆ ಅರಳಿ ಬಿರಿದು ಪರಿಮಳವ ಬೀರಲು, ಅರಳು ಮಲ್ಲಿಗೆ ಅರಳಿ ಹರಿಪಾದ ಸೇರಲು ಅಂತ. ಅರ್ಥಾತ್ ಎಲ್ಲವನ್ನು, ಭಗವಂತ ಅಂದರೆ ರಾಷ್ಟ್ರ, ಭಗವಂತ ಅಂದರೆ ಈ ಭೂಮಿ, ಭಗವಂತ ಅಂದರೆ ಜನಸಾಗರ. ಶ್ರೀ ಷಷ್ಠಬ್ದ ಸಂಭ್ರಮ ಸಮಿತಿ ಬಹಳ ವಿಶೇಷವಾದಂತಹ ಕಾರ್ಯ ಚಟುವಟಿಕೆಗಳ ಮೂಲಕ ಗುರುಗಳ ಯಾವ ಸಂದೇಶ ಇದೆಯೋ ಅದರ ಹಾಗೆ ನಡ್ಕೊಂಡು ಬಂದು ಒಂದು ವರ್ಷದ ಪರ್ಯಂತ ಮಾಡಿದಂತಹ
ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡಿದಂಥ ಶ್ರೀ ಗುರುಗಳಿಗೆ ಈಗ ಗುರುವಂದನೆಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಸೇವಾ ಭಾಗ್ಯದ ಒಂದು ಅವಕಾಶ ಸಿಕ್ಕಿರುವಂಥದ್ದು ಕೂಡ ಈ ಸಮಿತಿಗೆ ಒಂದು ಸಂತೋಷದ ಧನ್ಯತೆಯ ಕ್ಷಣ. ಹೇಳ್ತೇವೆ, ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು. ಮಠಾಧೀಶರು ಸ್ವಸ್ತಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ದೀರ್ಘಾಯುಷ್ಯವನ್ನು ಕೋರಿ ಅವರನ್ನು ಅಭಿನಂದಿಸುವಂತಹ ಒಂದು ರೂಪದಲ್ಲಿ ಅವರಿಗೊಂದು ಸಣ್ಣ ಗೌರವವನ್ನು ಮಾಡ್ತಾ ಇದ್ದಾರೆ. ಬಹಳ ಅಭಿಮಾನದಿಂದ ಆ ಗೌರವವನ್ನು ಪೂಜ್ಯ ಸ್ವಾಮೀಜಿಯವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಂತರು ಸಮಾಜದ ನಮ್ಮ ದಕ್ಷಿಣ ಗಾಣಗಪುರ ಎಂದು ಪ್ರಸಿದ್ಧವಾದ ಬಹಳ ಸೌಮ್ಯ ದೃಷ್ಟಿಯ ನಿಸ್ಪೃಹ ಸ್ವಭಾವದ ಸ್ನೇಹಮಯಿಯಾದ ಸಂತ ಗುರು ದೇವಾನಂದ ಸ್ವಾಮೀಜಿಯವರು. ಬಹಳ ಸರಳತೆಗೆ ಇನ್ನೊಂದು ಹೆಸರು ಗುರುದೇವಾನಂದ ಸ್ವಾಮೀಜಿ. ತುಳು ಭಾಷೆದ ಬಾರಿ ಪುರ್ಲುಡು ಪಾತಿರ್ನ ಸ್ವಾಮಿಲು ಬಂಡಲ ಗುರುದೇವಾನಂದ ಸ್ವಾಮಿಲು. ಅಲ್ಪ ವರ್ಷದ ಒಂಜಿ ಸಂವತ್ಸರ ಪೂರ್ಣ ಅಂಡು ನನ್ನ ಒಂಜಿ ಬಾಕಿ ಉಂಟು. ಇತ್ತೆ ಶೈಶವಾಲ ಬಾಲ್ಯಲ ಮಾತ್ರ ಗುರುದೇವಾನಂದ ಸ್ವಾಮಿಲು ಕಳೆಯಿನಿ. ನನ್ನ ಯೌವನದ ಬೊಕ್ಕ ವೃದ್ಧಾಪ್ಯ ಅಂಚ ಅಲ್ಪ ವರ್ಷ ನನ್ನೆಲ್ಲ ಉಂಡಾರೆ. ಇತ್ತೆ 30 ವರ್ಷ ಮಾತ್ರ ಅಂಚ ಅದು ಇತ್ತೆಲ್ಲ ಜೋಕ್ಲಾಟಿಕೆ ಅಂತ ಪನೋಲಿ ನಮ್ಮ ಬಾಲ್ಯ ಬೊಕ್ಕ ಯೌವನ ನಾಗರಾಜರೇ ಅಂಚ ನನ್ನ ಮಿತ್ತದ ಒಂಜಿ ಸಂವತ್ಸರಲ ಸ್ವಾಮಿಲು ಎಂಕಲ್ನ ತುಳುನಾಡು ರಾರಾಜಿಸೋಡು ದೇಶ ವಿದೇಶಡು ಖ್ಯಾತಿ ಪಡೆದು ನಮ್ಮನ ಸಂಸ್ಕೃತಿ ಬೊಕ್ಕ ಸಂಸ್ಕಾರನು ಒರ್ಪವನಂಚಿನ ಕೆಲಸ ಎಂಚ ರಥನು ಪತೊಂದು ಚಕ್ರ ನಿಮಿತ್ತ ಮಾತ್ರ ಭಕ್ತರೇ ಚಕ್ರ ಅದು ಆ ಧರ್ಮರೂಪಿ ರಥನು ಒಯ್ಪುನಂಚಿನ ಕೆಲಸ ತೆನ್ಕಾಯಿ ಬಡಕಾಯಿ ಪಡ್ಡಾಯಿ ಮುಡಾಯಿಡು ಭಾರಿ ಪೊರ್ರುಡು ಪತೊಂದು ಪೋಯಿನಾರು ಏರಿನ ಬಂಡ ಅವು ನಮ್ಮನ ಗುರುದೇವಾನಂದ ಸ್ವಾಮಿ. ಸಾಹಿತ್ಯಕ್ಕೂ ಸಂಸ್ಕೃತಿಕ್ಕೂ ಈ ಸರಿ ಐಟಿನ ಒಂಜಿ ವೃಕ್ಷದ ಒಂಜಿ ಮಹಾಯಜ್ಞನೇ ಮಲ್ತದು ಚಂದನದ ವೃಕ್ಷ ಇಲ್ಲಗೊಂಜಿ ಚಂದನ ಅಂದ್ ಕೊರಿಯರು. ಅವು ಪರಿಮಳ ಆರೆಗೆ ಮಾತ್ರ ಅತ್ತು, ಅಕಲ ಇಲ್ಲಾಗ ಮಾತ್ರ ಅತ್ತು, ದೇವರಿಗೆ ಮಾತ್ರ ಅತ್ತು, ಜಗತ್ತಿಗೆ ಪರಿಮಳವನ್ನು ಕೊರ್ಪುನಂಚಿನ ಒಂದು ಎಡ್ಡೆ ಕೊರ್ಲುದ ಕೆಲಸ ಇನಿ ನಮ್ಮನ ಗುರುದೇವಾನಂದ ಸ್ವಾಮಿಲು ಕೊರಿಯರು. ಎಂಗ್ಲೆನ್ಲಾರು ಲೆತ್ತದಿತ್ತೇರಿ ಅನ್ನ ಗಣಗಪುರೋಡು ಮೂರ್ತಿದ ಬಿಂಬದ ಸುತ್ತ ಸನಾತನ ಪರಂಪರೆದ ಅನನ್ಯವಾಯಿನಂಚಿನ ಸಂಬಂಧ ಎಂಗ್ಲೆಗೊಂಡು ಜೈನ ಧರ್ಮಗಳ ಸನಾತನ ಧರ್ಮಗಳ ಇಪ್ಪುನಂಚಿನ ಒಂಜಿ ಪರಂಪರೆ ದಾನೆಂದು ಬಂಡ ಅವು ಅನನ್ಯವಾಯಿನಂಚಿನವು. ಬೌದ್ಧ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಜೈನ ಧರ್ಮಕ್ಕೂ ಮೂಲ ಮಾತೃ ಸ್ವರೂಪದೇ ಪುಟ್ಟಿನಂಚಿನ ಧರ್ಮ. ಅಲ್ಪಸಂಖ್ಯಾತರಿಂದ ಪ್ರತ್ಯೇಕವಾದ ಇಂಗ್ಲೆಂಡ್ ಪ್ರತ್ಯೇಕ ದಿಯರ್ದಲ್ಲ ಇನ್ನು ಜೈನ ಧರ್ಮ ಬೊಕ್ಕ ಹಿಂದೂ ಧರ್ಮವನ್ನು ಪ್ರತ್ಯೇಕ ಮಲ್ಪರ ಏರೆಡ್ದಲ ಸಾಧ್ಯ. ಅಂಚಿನ ಪೊರ್ಲ ಕಂಠದ ಕ್ಷತ್ರಿಯತ್ವನು ಒರ್ಪಾದನಂಚಿನ ಸ್ವಾಮಿಲು ಎಂಕಲ್ನ ಗುರುದೇವಾನಂದ ಸ್ವಾಮಿಲು ಬೊಕ್ಕ ವಜ್ರದೇವಿ ಸ್ವಾಮಿಲು ಮುಖ ಮಾತ ಎಂಗ್ಲು ಅಧರ್ಮ ಬಂದಾಗ ಭಾರಿ ರೀತಿಯ ಬೇನೆ ಬಂದಾಗ ಎದುರಿಸವರ ಏರೇನು ಓಡು ಬಂದ ವಜ್ರದೇವಿರೇನು ಓಡು ಬೊಕ್ಕ ಕರುಣೆ ಬೊಕ್ಕ ಅನುಕಂಪುಡು ಪೊರ್ಲುದ ಪಾತಿರ ಸಾಹಿತ್ಯ ಸಂಸ್ಕೃತಿನ ಏರೇನು ಓಡು ಬಂಡ ಎಂಕಲು ಗುರುದೇವಾನಂದ ಸ್ವಾಮಿಲೇನು ಓಡು ಅಂಚಾದು ಎಂಗ್ಲಿಗೆ ರಡ್ಡಿಲ ಬೋರ್ಡ್ ಆಗುದು ಅಪಾಯಲ ಬೋರ್ಡು ಉಪಾಯಲ ಬೋರ್ಡು ಅಂಚೆತ್ತಿನ ಮಾತ್ರ ಈ ಜಗತ್ತಿನ ನಮ್ಮ ಒಬ್ಬರ ಸಾಧ್ಯ ಉಂಡು. ಅಂಚಾದು ನಮಕ್ ನಾಯಕತ್ವ ನಳಿಸಲಿಕ್ಕ ಇನಿ ನಳಿನ್ ಕುಮಾರ್ಲ ನಮಕ್ ಉಲ್ಲೇರಿ ನನ್ನ ಭವಿಷ್ಯದ ಮುಖ್ಯಮಂತ್ರಿ ಆಪುಂಡ ಆರು ಖಂಡಿತ ಆವುಡು ಬಂತು ಎಂಕಲ್ನ ತುಳುನಾಡಿದ ಒಂಜಿ ಅಪೇಕ್ಷೆ. ಅಂಚಾದು ಇನಿ ನಾಗರಾಜ್ ಶೆಟ್ರಿಗೆ ಬೊಕ್ಕ ಮುನಪ್ಪೇರಿ ಮೊಗಲು ಮಾತ ಭಾರಿ ಎಡ್ಡೆ ಸೇವೆ ಹಾಕಲ್ ನಾವು ಅದೇಳಿ ಮಲ್ತಿದ್ದೀರಿ. ಅಂಚಾದ ಎಂಕ್ಲ ಸನಾತನ ಪರಂಪರೆ ಹಾಕಲ್ ರಾಜಕೀಯ ಎಂಕ್ಲು ಉಪಜ ಬದಲಾದ ಒಂಜಿ ಆಧ್ಯಾತ್ಮಿಕದ ಭಕ್ತಿ ಒಂಜಿ ಭಕ್ತಿ ಎಂಚೆ ಪೊಡು ಬಂತು ನಾವು ನಳಿನ್ ಕುಮಾರ್ ಮೊಗ್ಲೇಡ ಪುರ ಎಂಕ್ಲು ಕಲ್ಪೊಡಾಬು ಎಂಕಲ್ನ ಬಾಲ್ಯಾವಸ್ಥೆಡು ಧರ್ಮದ ವಿಶೇಷವಾಯಿನ ಕಾಳಜಿದ ಮೂಲಕ ಈ ಸನಾತನ ಪರಂಪರೆಯನ್ನು ಒಗ್ಗೂಡಿಸವನ ಕೆಲಸನು ಎಲ್ಲೆಡೆ ಯಾರು ಮಲ್ತನ ಹಿಡ್ದವರ ಇನ್ನು ಯಾರಿಗೆ ಒಂದು ಎಡ್ಡೆ ನಾಯಕತ್ವ ಹಿಕ್ಕದಂಡು ಅಂಚಾದು ಎಂಕಲು ವಿಶೇಷವಾದ ಇನ್ನು ಷಷ್ಟಾಬ್ದಿ
ಇನಿ ದಾನೆ ಮಾತ ಮಲ್ತೀರಿ ಎಂಕ್ಲೆಗೆ ಸ್ವಾಮಿಲ ಹಿಡಿದು ದಾನೆ ಲಾಭ ತಿಕ್ಕಿದ ಪಂಡ ಐಕೆ ಇನಿತ್ತ ಈ ಭಜನಾ ತಂಡನೇ ಉದಾಹರಣೆ. ಯಾಕಂದ್ರೆ ಕಲ್ಪೂರ್ ಏನು ಪಂತನ ಪೂರ ಪಾತಿರಲ್ಲ ಎನ್ನಲ ಪಾತಿರ ಅಂದಿಂದು ಏನು ಪಣ್ಣೊಂದು ವಿಶೇಷವಾದ ಇನಿ ಒಂಜಿ ಸನಾತನ ಪರಂಪರೆದ ಸ್ವಾಮಿಲು ಗುರುದೇವನಂದ್ಯಾರು ಇಕ್ಕಿನ ಹಿಡ್ದವ್ರ ಇನಿ ತಾಣೆಡ, ಮಹಾರಾಷ್ಟ್ರಡ, ಬೊಂಬೈಡ, ಕತಾರಡ, ದುಬೈಡ, ಮಸ್ಕತ್ತಡ, ಫ್ಲೋರಿಡಾಡ ಇನಿ ಕನ್ನಡ ತುಳು ಈ ಭಾಷೆದ ಕಂಪು ಇನಿ ಪಸರಿಸೋ ಒಂದುಂಡು. ಅಂಚಾದ ಒಂಜಿ ನೇತೃತ್ವ ಏರೆಗಿ ಕೊಡು ಬಂಡ ಮೈತ್ರಿ ಬಾವುಡು, ಕಾಂತಾ ಬಾವುಡು, ಮಿತ್ರ ಸಂಹಿತಾ ಬಾವುಡು, ಪ್ರಭು ಸಂಹಿತಾ ಬಾವುಡು ಇಪ್ಪು ನಂಚಿನ ಸಾಧುಲು ಹಿಡಿದು ಮಾತ್ರ ಧರ್ಮ ಒರಿಯರ ಸಾಧ್ಯ ಉಂಟು. ಅಂಚಾದ ಎಂಕ್ಲಿನ ಕಾಲೋಡಿತ್ತೆ ವಸಿಷ್ಠರು, ವಿಶ್ವಾಮಿತ್ರರು, ಜಮದಗ್ನಿಲು, ಕಣ್ವೇರು, ಮುಗುಲಿಯರ್ಲು ಹೆಜ್ಜೆರು ಅಂಡ ಅಕಲ್ನ ದ್ಯೂತಕವಾದ ಇನಿ ಒಡಿಯೂರ್ದಾರು ನಮ್ಮನ ಮುಕ್ತ ವಜ್ರದೈಲು ಇಂಚ ಮಾತ ಉಡುಪಿದ ಅಷ್ಟಮಟ್ಟುಕುಲು ಸುಬ್ರಹ್ಮಣ್ಯ ಇಂಚಿನ ಸ್ವಾಮಿలను ಊದೆ ಎಂಕುಲು ವರ್ತಮಾನೋಡು ತೃಪ್ತಿ ಪಡೆವಡು. ಇನಿ ನಮಕ್ ವಿಶ್ವಾಮಿತ್ರರು ಎತ್ತಿಕೊಡು, ವಸಿಷ್ಠರು ಎತ್ತಿಕೊಡು ನಮ್ಮ ಕಾಪರಬಲ್ಲಿ ನಮನ ವರ್ತಮಾನ ಕಾಲದ ಏರು ವಸಿಷ್ಠೆ, ವಿಶ್ವಾಮಿತ್ರೆ, ಜಮದಗ್ನಿ ಬಂಡದು ದುರ್ವಾಸರ ನಕಲೇರ್ ಲಜ್ಜರು ಅಂಚಾದು ನಮಕ್ ಮಾತ ಎಡ್ಡೆ ಪರಶುರಾಮ ರಂಜಿನ ಎಡ್ಡೆಡ್ಡೆ ಸ್ವಾಮಿಲ್ ನಕಲು ಇನ್ನು ಉಲ್ಲೇರು ಅಂಚಾದು ಎಡ್ಡೆಡ್ಡೆ ರೀತಿದ ಕೆಲಸ ಮಲ್ಪುವೇರು. ಇನ್ನು ಒಂಜಿ ಸ್ವಾಮಿಲು ಒಂಜಿ ಗ್ರಾಮಗೂ ಬತ್ತಿನ ಹಿಡ್ದವ್ರ ಆ ಗ್ರಾಮಡಿತ್ತಿನ ಅಜ್ಞಾನ ದೂರ ಕೊಂಡು ಸುಜ್ಞಾನ ಬರ್ತದೆ. ಇನ್ನು ಜ್ಞಾನಜೀವಿಗೆ ಬಂದ ಕೆಲಸ ಮಲ್ತಿದ್ದೇವೆ. ಸಸ್ಯಾಹಾರದ ಬಗ್ಗೆ ಹೆಚ್ಚಿನ ಪ್ರಚಾರನೂ ಇನ್ನು ನಮ್ಮನ್ನ ಸ್ವಾಮಿಲು ಕೊಡ್ತೇವೆ. ಅಂಚಾದ ಎಂಗ್ಲಿಗೆ ಭಾರಿ ಸಂತೋಷ ಅಂಡು ಯಾಕಂದ್ರೆ ಪಟ್ಟಿ ಉನಾಗ ಕುಟ್ಲದಾಗಲು ಭಾರಿ ಬುದ್ಧಿವಂತೇರಿ ದಯಣ್ಣ ಸಮುದ್ರದ ಕೈತಲ್ಲುಲ್ಲೇರಿ ದಯಣ್ಣ ಮೀನು ಬುದ್ಧಿವಂತೆಯಿಂದ ಹತ್ತು ಬದಲಾಗಿ ಬೆಣ್ಣೆದ ಮತನ ಮಂತ್ರ ಹಿಡ್ದವ್ರ ತುಪ್ಪ ತಿನ್ಮನ ಹಿಡ್ದವರಾಗಲು ಬುದ್ಧಿವಂತೇರಿ. ಅಂಚಾದ ಕುಕ್ಕುವಳ್ಳಿರು ನಮ್ಮನ ಪಿರಾಡಿಪ್ಪು ನಂಚಿನ ನವನೀತಿರು ಆರು ಮತ್ತ ಬಾರಿ ಪೊರ್ಲುಡು ಇನ್ನು ತುಳು ಚಾನಲ್ದ ಮೂಲಕ ಗುರುದೇವಾನಂದ ಸ್ವಾಮಿನ ಒಂದು ಎಡ್ಡೆ ಭಕ್ತಿರಾದು ಮಸ್ತ್ ಕೆಲಸವನ್ನು ಮಲ್ತೊಂಡುಲ್ಲೇರು. ಎಂಕುಲು ಮೇರೇನು ಸುರುತು ನೀವು ಮಂಡ ಎಂಗುಲು ಯುವನಿಕಡು ನಮ್ಮನ ಕೈಯಾರ ಕಿಂಜಣ್ಣ ರೈತಿಲ್ನ 80ರ ಪರ್ಬ ಯುವನಿಕಡು ನಡ್ತೊಂದಿತ್ತು. ಮುಖ್ಯಮಂತ್ರಿ ಆಯ್ನ ರಾಮಕೃಷ್ಣ ಹೆಗ್ಡೇರ್ ಬತ್ತಿತ್ತೀರಿ. ಎಂಕ್ಲಿಗೆ ಭಾರಿ ಸಾಹಿತ್ಯದ ಸಂಸ್ಕೃತಿದ ಪರಿಚಯ ಹಿಡ್ದವ್ರ ಎಂಗುಲು ಸಾಹಿತ್ಯದ ಪಕ್ಕ ಸಂಸ್ಕೃತಿದ ಪ್ರೀತಿ ಅಡೆ ಓದಿತ್ತ. ಆಧ್ಯಾತ್ಮ ನಾವು ನಮ್ಮನ ಪ್ರಾಣ ಅಂಚಾದ ಐತೊಟ್ಟು ಬಂದಾಗ ಒಂಜಿ ಸ್ವಾಮಿಲ್ ಬತ್ತೀರಿ ಸರ ಬತ್ತೀರಿ ಪೇಜಾವರ್ದಾರ್ ಬುಂಡ ಭಾರಿ ಪಾದರಸದ ಲೆಕ್ಕ ಚಲನೆ ಪುನಾರ್ ಬಂಡ ವಾಯುವೇ ಕೊಡಿ ಪುನಾರ್ ಅವು ಹನುಮಂತನ ಭಕ್ತಿರಾಯ್ನ ಎಂಗ್ಲ ಗಾಣಗ ಬರೋದು ಸ್ವಾಮಿ ಭಕ್ತನಾರ ಎಂಗ್ಲಿ ಮಂತ್ರಾಕ್ಷತೆ ಕೊರಿಯರು ಎಂಗ್ಲಿ ಭಾರಿ ಸಂತೋಷ ಜೈನರ್ನ ಸ್ವಾಮಿಲಿದ ಮಂತ್ರಾಕ್ಷತೆ ತೊನ್ನುವ ಅಂಚನೆ ಮೂಲೊಂಜಿ ಭಾರಿ ಸ್ವಾಮಿಲಿ ಎಂಗ್ಲಿ ಎತ್ತದ ಕೊರಿಯರ ತಾಂಡು ಆತ ಬರ್ತಾನ ಬೊಕ್ಕತುನ ಎಂಗ್ಲಪ್ಪ ಪೂರ್ವಾಶ್ರಮ ಸ್ವಾಮಿಲಾದಿತಿಜ ಅವಾಗ ನಮ್ಮನ ಸ್ವಾಮಿಲು ದಿಕ್ಕಿದ ಅಲ್ಪ ಕುಲ್ಲುದು ಭಾರಿ ಸಿಂಪಲ್ ಭಾರಿ ಸರಳತೆ ಪೋಯಿರು. ಕೈಯಾರ ಕಿಂಜಣ್ಣ ಎಂಗುಲು ಏಪ ಕುಲ್ಲುಂಡಲ್ಲ ಆಡ ಕವನಗೇನು ಕನ್ನಡದ ಗಂಭೀರತೆದ ಒಂಜಿ ಶಬ್ದದ ಸ್ಫೋಟನೆ ಮಲ್ಪೊಡುಂಡ ಅವು ಕೈಯಾರ ಕಿಂಜಣ್ಣರೇ ಇಡಕ್ಕೆ ನೋಡಿ ಬಾಲಕೃಷ್ಣ ಶೆಟ್ಟಿ ಪೊಳ್ಳಲಿತ್ತೇರಿಗೆ ಮಸ್ತ್ ಮಲಮಲ್ಲ ಜನಕ್ಕುಲು ನಮನ ಮೂಲು ಇತ್ತೇರಿ ಅಂಚಾದ ತಾಳ ಮದ್ಲೆದ ಕಿಲ್ಲೆಯನ್ನು ಮಂತನಾರು ಇತ್ತೇರಿ ಬಂದನ ಕೇಂದ್ರ ಅಂಚ ಮಸ್ತ್ ಜನ ದುಂಬುದಕ್ಲು ಅಜ್ಜರ್ ನಕ್ಲು ಪುರ ಇಪ್ಪುನಾಗ ದುಂಬುದಕ್ಲನ ಕತೆ ಬನ ಹೊಂದಿತ್ತೀರಿ ಸ್ವಾಮಿ ನಕ್ಲು ಎಂಚಿತ್ತೀರಿ ಗ್ರಾಮ ಹೊಂದಿತ್ತೀರಿ ಮಧ್ಯಮದ ಮಾಂಸ ಬುಡ್ಪ ಹೊಂದಿತ್ತೀರಿ ಬೇತೆ ರೀತಿ ದಾಖಲಿಗೆ ಸಂಸ್ಕಾರ ಹೊಂದಿತ್ತೀರಿ ಎಂದು ಅಂಚನೆ ಇನಿ ಸ್ವಾಮಿಲು ಅಲ್ಪ ಪೋದು ಸಮಾಜನು ತಿದ್ದುನ ಸುಧಾರಣೆ ಮಲ್ಪನಂಚಿನ ನಾರಾಯಣ ಗುರುಗಳು ಎಂಚ ಕೆಲಸ ಮಲ್ತಿದ್ದೇರ ಕೇರಳ ಬೊಕ್ಕ ಈ ಬಾಗೋಡು ಆ ಕೆಲಸ ನೀನು ಸುಳ್ಯ ಬಂಟ್ವಾಳ ನಮ್ಮನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಮುಂಬೈದ ಕೆಲವು ಪ್ರದೇಶಗಳಿಗೆ ಸ್ವಾಮಿಲು ಪೋಂದನಂಚಿನ ಜಾಗ್ಲೆಡ್ ಸ್ವಾಮಿಲು ಪೋದು ಇನಿ ಅದ್ಭುತವಾಯಿನ ಕಾರ್ಯವನ್ನು ಸಾಧಿಸದಿರಿ. ಸಹಕಾರಿ ರಂಗೈಪು, ಆರ್ಥಿಕ ರಂಗೈಪು, ರಾಜಕೀಯ ರಂಗ ಬಿಡ್ದು ಅವೇನು ಪೂರ ನಳಿನ್ ಕುಮಾರ್ ನಕ್ಲೆ ಕೊರ್ದು ಎಂಗುಲು ಬಾಕಿದ ಮಾತ ರಂಗೋಡ್ಲ ಸ್ವಾಮಿಲ್ ನಕ್ಲು ಬರೋಡು ಎಂಗುಲು ಪನ್ನೊಂದು ಸ್ವಾಮಿಲ್ನ ಮಾತ ಕೆಲಸಗೂ ದೇವರನ ಅನುಗ್ರಹ ಇಕ್ಕಡು ಆರ್ನ ಷಷ್ಠಾಬ್ದದ ಸಂದರ್ಭಡು ಮೂಡುಬಿದ್ರೆ ಜೈನ ಕಾಶಿ ಮಠಕ್ಕುಲ ಅರೇನು ಪ್ರೀತಿಪೂರ್ವಕವಾದ ಎಂಗುಲು ಲೆಪ್ಪುವ ಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ನವದ ರಾಕ್ಷಸಾಂತಕಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಅಪ್ಪೆ ಭಾಷೆಗೆ ವೈಪುಂಡಿನ ಬಹುಶಃ ಸ್ವಾಮಿಲು ಸಾಕ್ಷಾತ್ಕಾರ ಬಂಡ ತಪ್ಪಾವಲ್ಲ. ಅಪ್ಪೆ ಭಾಷೆಗೆ ಆತ ಶಕ್ತಿಲ ಉಂಟು. ಅಪ್ಪೆಂತಿನ ಒಂಜಿ ಶಬ್ದಗಳು ಆತ ವೈಪುಂಡು ಬಹುಶಃ ಆಕರ್ಷಣೆ ಉಂಡು ಅಂದಂಡ ಅವು ಅಪ್ಪೆಂದಲೆತ್ತಿನಾಗ ಯಾರು ನಂಗೆ ಮಾತ ನೀರಾಪುನ ಸರಿಯಾಪುನಾಡಿ ಇನಿ ನಡತಿಂಚಿ ಕಾರ್ಯಕ್ರಮ ಬಹುಶಃ ನಿಗ್ಲು ಕೇಂದು ಪರ ಭಜನೆದ ಅಜನೆ ಏತಾತನು ಎಂಚಾತನು
ಈ ಅಜಿಪ್ಪಗೆ ಇದು ಗೌಜಿತ್ತಿನ ಒಳನ ಬೇರೆ ಬಣ್ಣಗ ನೂತೆರುಗೆ ಇದನ್ನ ದಾನೆ ಅವಮಾನ ಎಂಕ್ಲೊಂದು ಆಶ್ಚರ್ಯ ಆಗ್ತದೆ ನನ್ನ ಕೇರ್ನಾಗ ಯಾರು ಪಂಡಿರ್ತೀವಿ ಒಂಜಿ ಅಜಿಪ್ಪ ಸಂವತ್ಸರ ಮುಗಿಡಿ ನೆನೊಂಜಿ ಅಜಿಪ್ಪಗೂ ತಿರುಗೋಡು ಈ ಅಜಿಪ್ಪದ ಅಜಕ್ಕೆ ಬೊಕ ಎನ್ಪದ ನಡಕೆ ಸೊನ್ಪದ ಶಯನ ನೂದೆತ ಪಯಣ ಇಂಚ ಲೆಕ್ಕಾಚಾರ ಉಂಡು ಅರಂಚ ಲೆಕ್ಕ ಅಂತಾನೆ ಕಡೆ ಕಣಗ ಇಂಚ ಆತು 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 ದುಮ್ಮುಡ್ವಾದ ಶಾಸ್ತ್ರೀಯವಾದ ಒಂದು ಲೆಕ್ಕಾಚಾರ ಉಂಡು ಒಂಜಿ ಸಾಧು ಸನ್ಯಾಸಿಗಳು ನಿರ್ಣಯಕ್ಕೆ ಎತ್ತೊಂದಾಂಡಲ್ಲ ಅಲ್ಪ ಆಬಗೆಟ್ಟು ಪಂಪಿರ ಇಂಚ ಅದಕ್ಕೆ 120 ವರ್ಷದ ಆಯುಷ್ಯ ಒಂಜಿ ವ್ಯಕ್ತಿಗೆ ಇತ್ತೆ 30-40 ಅಣ್ಣೆ ಮೇಗೆ ಬರ್ತೊಂದು ಬರ್ಪೇರು BP ಶುಗರ್ ಯಾನುಲೆ ಏಪ ಬರಡು ಆಮೇಲೆ ತಿರುಗಿ ಕಾರನೆಲ್ಲ ಆಡ್ಯದ ಹೆಸರು ಆಪುಜಿ ಪೋರೆಗೆ ಆಪುಜಿ ಪಂಡ್ಯದ ಹೆಸರು ನೋಡ್ತೀವಿ ಅವಾಗ ಈ 105 ವರ್ಷದ ಪಾಲಮಂತೇರು ಒಂಜಿ 30 ವರ್ಷದ ಬ್ರಹ್ಮಚರ್ಯದ ತಗೊಡು ಬೊಕ್ಕೊಂಜಿ 30 ವರ್ಷದ ಗೃಹಸ್ಥಾಶ್ರಮದ ಬದುಕು ಮನ್ಕೊಡು ಬೊಕ್ಕ 30 ವರ್ಷದವು ವಾನಪ್ರಸ್ಥದ ಬದುಕು ಮನ್ಕೊಡು ಬೊಕ್ಕ ಒರಿನ 30 ಉಂಡತ ಸನ್ಯಾಸದ ಬದುಕು ಮನ್ಕೊಡು ಗುರುಕುಲುಡು ಪಾಠ ಆಣಗನೆ ಪಂಪೇರು ಬ್ರಹ್ಮಚರ್ಯದ ನಿನ್ನ ಇತ್ತು ಸಮಯ ಆಂಡು ಈ ಗೃಹಸ್ಥಿ ಅದಕ್ಕೆ ಓಪಣ ಪೋಲ ಇಂಚಿನಾಂಡ ಸನ್ಯಾಸದ ಬದುಕಿನ ಸ್ವೀಕಾರ ಮಾಡ್ತಾರೆ ಒಂದು ಪಾಠದ ಕೊಡುನಂಚಿನ ತಾದಿನ ಇನಿ ಅಜಿಪ್ಪದ ಬಗ್ಗೆ ಈ ಸ್ವಾಮಿನಕ್ಲೆ ಮಾತ ಇಂದಾಯ ಸಂಭ್ರಮ ಅಂದು ಕೇಳಿನಾಗ ಯಾನ್ ಪಂಡ ನೀ ಕೊಂಚ ಬೇತೆ ರೂಪ ಕೊರಡೆ ಇಟ್ಟೆ ಸ್ವಾಮಿನಕ್ಲೆ ಇಂಚಕ್ಕುಳ್ಳದೆ ಅವ್ನು ಸಮ್ಮಾನಿಗೆ ಮರ ಮಂತದ್ದು ಬುಕ್ಕ ತುಲಾಭಾರ ಮಂತದ್ದು ಬಂಗಾರ ಪದ್ದೆ ಕೊರಡ ಯಾನಿಂಜ ವಾಚ್ ಮಂದೀಪಣೆ ನೀ ಕಾಪೇರೆ ಬಂಗಾರ ಪದ್ದೆ ಕಾಪೇರೆ ಬೊಕ್ಕ ಆ ಏಪ ಮನ್ಪೆ ನಿದ್ರೆ ಅನ್ಪೆ ನೀ ಕೈ ಕೂಡ ಯಾನೇ ಕಾಪಾಡ ತಾಯಿ ಜಪ್ಪ ಜಪ್ಪ ಇದು ಬಂಗದ ಮೇಲೆ ಐಟ್ ಜನಕಡೆ ಒಂದು ಜಾತಿ ಗೇನದ ಅಜಯ ದಿಂಜಾಂಡ ಎಂಚ ಇಂಪಿನಕ್ಕೆ ಜ್ಞಾನವಾಹಿನಿ ಇಂಪಿನ ಪುದರಲ್ಲಿ ಈ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತದೆ ಹೆಂಗೆ ಎಡ್ಡೆ ತೃಪ್ತಿ ಆಯ್ತು ನೆಟ್ಟು ಎರ ಕೇಳಿರಿ ಸ್ವಾಮಿಲ ಎಡ್ಡೆ ಸಂಪಾದನೆ ಆತನತ್ತ ಅಂದು ಭಾರಿ ಮಲ್ಲ ಸಂಪಾದನೆ ಆತನ ಪಂಡೆ ಕೇಳಿರುವ ಆ ಸಂಪಾದನೆ ಏನು ಐಕೆ ಅನ್ಪಂಡೆ ದುಡ್ಡು ಕಾಸದ ಸಂಪಾದನೆ ಹತ್ತು ಜನಕ್ಲಿನ ಪ್ರೀತಿದ ಸಂಪಾದನೆ ಮಲ್ಲ ಮಟ್ಟದ ಆಗ್ತದೆ ಅಂತ ಅವರಿಗೆ ಸಂತೋಷ ಬರ್ತದೆ ಬಹುಶಃ ಇನಿ ಒಂಜಿ ವಿಚಾರ ನಮ್ಮ ದುಂಬುದೀಪ ಅಂದಾಂಡ ಎಂಕಲೊಂತ ಬೇನೆ ಉಂಟು ನಮ್ಮ ಧರ್ಮದ ಬಿತ್ತು ನಡಪಿಂಚಿನ ಕೆಲವೊಂಜಿ ಬೇನೆ ತೊಂದರೆಗಳು ಬೇಸರ ನಂಗಳು ನೆನ ಕೈತಲ್ಲಿ ಒಳ್ಳೆಯದು ಪಂಡ ಬಹುಶಃ ಒಂತೆ ಕುದರಕ್ಕೆ ತಕ್ಕದ ಎದುರಾರೆ ಓಡತ್ತೆ ನಂಗೆ ಮೇಲೆ ತಾಕತ್ತೆ ಯಾರಂತ ಶರೀರಡು ಆಂಡ ಒಂತೆ ದುಂಬು ಜೊಜು ಪಣರೇನು ಇರು ವಜ್ರದೇದ ಕಡೆ ಪಾತ್ರಲ್ಲ ಬರೆ ಬೊಕ್ಕ ಹಾಕಿದೆ ಅಂತೂ ಕಾರಣ ಆಂಡ ಎದುರು ಪೋಪೇರ ಆರು ಗಟ್ಟಿಡು ಉಂತುವೇರಿ ಇಂತ ಒಂದು ವಿಷಯ ಉಂಟು ಯಾರು ಕೊಡದ ಹೇಳಿಕೆ ತುಯ್ಯಾನು ಅಂದು ಪುದರ ವಂಚನೆ ಹನುಮಂತನ ಪುದರೇ ಅಂಚ ವಜ್ರ ಇನಿ ಸಮಾಜಡು ನಮ್ಮ ಧರ್ಮದ ಮಿತ್ತ ಆಪಿಂಚಿನ ಒಂಜಿ ತೊಂದರೆಗಳಿಂದ ನಮ್ಮ ತಡೆಪುನೊಂಜಿ ಕೆಲಸ ಆವಡು ಖಂಡಿತವಾಗಲ್ಲ ಆವಡು ಬೇತೆ ಬೇತೆ ರೀತಿದ ಆಪನ ತೊಂದರೆಗಳೇ ನಮ್ಮ ತಗೊಂಡಿಲ್ಲ ಒಂಜಿ ಭಾಗಡು ಮತಾಂತರದ ಬಗ್ಗೆ ವರ್ಣ ಭಾಷೆ ಅರ್ಪಣೋಡು ಬಹುಶಃ ಇನ್ನು ಗಟ್ಟಿ ಮನ್ಪೇರ ಆಂಡ ನಮ್ಮಡ ಆಪಣಂಚಿನ ಇತ್ತೇನೆ ಕೈತಡೆ ಅಂತೇವೆ ಕೋಡಿಗಲ್ದ ಅಲ್ಪನದನ ನಾಗನ ಕಲ್ಲದ ಬಗ್ಗೆ ನಿಗ್ಲೆ ಗೊತ್ತು ಇಂಚಿನ ದಾಯ ನಡತ್ತೊಂದು ತನ್ನನ್ನು ತಾನು ಅರಿತುಕೊಳ್ಳದಿದ್ದರೆ ಅವಾಂತರಕ್ಕೆ ಎಡೆಯಾಗುತ್ತ ಯಾನು ಏರಿಂದ ನಮ್ಮ ತೆರಿನನ್ನಾಡ ಈ ತೊಂದರೆಗಳು ಆಪುಜಿ ಏರೆ ಅವರು ಏನಾಯ್ತ ಬಗ್ಗೆ ಇಟ್ಕೊಂಡ್ಪುಜಿ ನಮ್ಮ ಸನಾತನ ಹಿಂದೂ ಧರ್ಮ ಕೊಂಚ ಕುದರು ಐಕ್ ಕುದರೆಂಚ ಅಂತ ಕೇಳ ಊರ್ಧ್ವ ಮೂಲ ಸಂಸ್ಕೃತಿಯಿಂದ ಐಕ್ ಕುದರೆ ಊರ್ಧ್ವ ಮೂಲ ಅಂದ್ಕೊಂಡ ನಿಗ್ಲಿ ಕೇಳುವ ಹೆಂಚಿನ ಊರ್ಧ್ವ ಅವು ಮಿತ್ತಿಡ್ದು ಬೇರು ಬರ್ಪನ ಮರ ಹೋಗುಂಡ ಐಕ್ ಅಳೀಜಿ ಲೈಕ್ ಅವು ಅಶ್ವತ್ಥ ಮರವನ್ನು ನಮ್ಮ ಪನೋಳಿ ಸನಾತನ ಹಿಂದೂ ಧರ್ಮ ಇಂತಿ ನಾವು ಅಶ್ವತ್ಥದ ಮರ ತಲೆ ಬರ ನಮ್ಮ ದೇಶದ ನಮ್ಮ ವಿದ್ವಾಂಸರನ್ನು ಮಾತ್ರ ಒಟ್ಟು ಪಾಡ್ದು ಕೇಳ್ಯರಿಗೆ ವಿದ್ವಾಂಸರನ್ನು ಒಟ್ಟು ಪಾಡಿಯರಿಗೆ ಪಾಡಿದ ಮಂಡ್ಯರಿಗೆ ಸನಾತನ ಹಿಂದೂ ಧರ್ಮವನ್ನು ಮುಗಿಪೋಡು ಅಂಡ ದಾದ ಮುಗಿಪೋಡು ಯಾಕಂತ ಗೊತ್ತಲ್ಲ ನನ್ನ ದಾದ ಉತ್ತರ ಕೊಡುವುದು ಆಲೋಚನೆ ಅಂತ ಒಂದು ತೀರ್ಮಾನ ಬರ್ತೀವಿ ನೀವು ಇರುವಂಥ ಎಲ್ಲ ಅಶ್ವತ್ಥದ ಮರಗಳನ್ನು ಮುಗಿಸಿದರೆ ಹಿಂದೂ ಧರ್ಮ ಮುಗೀತದೆ ಏತು ನಾಡೋಳಿ ಮಾರ ಅಶ್ವತ್ಥನವರನ್ನು ಮುಗಿತಾರೆ ಐಕು ಮಾತಾಡ್ತಿದ್ದು ಬೇರೆ ಸಹಿತ ಗೆತ್ತಿದ್ದು ಐಕೆ ಆತ ಕೊಡ್ತು ನಾವು ಸೀಸ ಪಡೆದು ಬಂದು ಅಂತೀವಿ ನೆನ ಬರೆಯಲಿಕ್ಕೆ ಬಲ್ಲಿಲ್ಲ 3 ಕಿಲೋಮೀಟರ್ ದೂರ ಹೋಗೋದು ಬೇರು ಲಕ್ಕದ ಚಿಗುರ್ದು ಬಂದ್ಬಿಟ್ಟು ಯಾನು ಮೂಡುಲ್ಲ ಪೋತು ಜಿ ಅಂದ್ಕೊಂಡ್ಬಿಟ್ಟಿದೆ ಇದು ನಮ್ಮ ಸನಾತನ ಹಿಂದೂ ಇದನ್ನು ಅಲಿಪೆರೆಗೆ ಆಪನ ಹತ್ತು ಐದೇ ಸ್ವಾಮಿ ಪಂಡೆ ಸೂಕ್ಷ್ಮವಾದ ಪಂಡೆ ಅಲಿಪೆರೆ ವಂದನ ಓವಂತಿಕೆಯಿಂದ ಸನಾತನ ಹಿಂದೂ ಧರ್ಮ ಅವು ಮುಟ್ಟುಣಿದ ಯೋಚನೆ ಉಂಟ್ಬಿಡಿ ಕೆಲಸ ಅವು ಸೂತಲಕ್ಕೆ ಹೊತ್ತ ಒಂದಲ್ಲ ಗೊತ್ತಿತ್ತು ಐಕ್ಯ ಕೈ ಪಣ್ಣ ಕೆಲಸ ಬಲ್ಲಿ ನನಗೆ ಸಂದರ್ಭ ಪಡ್ಕೊಂಡಿಲ್ಲ
ಎಚ್ಚರಿಕೆ ನಮಗೆ ಕೆಬಿ ಪಾತ್ರ ಈ ಸಂದರ್ಭಗಳು ಪಣ್ಣು దానికేనే ಇಂಚಾರಿಗೆ ಬಲ್ದಿ అని ಯಾನ್ ಪಡ್ಕೊಂಡು ಈತೆ ಸ್ವಧರ್ಮಡು ಬದುಕಲಿ ಇನ್ನೇನು ಮಾತ ಇತ್ತಂದ ಈಗ ಗೌರವ ಕೊಡ್ಲಾತೆ ನಮ್ಮ ಸ್ವಧರ್ಮನು ಬಿಡೋಡ್ಚಿ ಇಂಚಾದಕ್ಕೆ ಸ್ವಧರ್ಮನು ಬಿಡುಂದಾಂಡ ಆನೆ ಮಣ್ಣದ ಮಿತ್ತಿದ ಇಕ್ಕ ಬಲ ಇಚ್ಚ ಒಳ ಮೊದಲ ಮಿತ್ತು ಬತ್ತನ ಕಾರ್ದಡಿಗೆ ಬತ್ತದ ಕುದುಕಿರು ಅಣ್ಣ ಆನೆ ನೀರಿಗೆ ಜತ್ತದ ಮೊದಲದ ಬಾಯಿಗೆ ತಿಕ್ಕು ಐಕ್ ಅಲ್ಪ ಬಲ ನೀಕ್ ಮುಲ್ಪ ಬಲ ನಂಗೆ ಸ್ವಧರ್ಮಡು ಬಲ ಅದೇ ಅನ್ಕೊಂಡು ಒಂದು ಅವು ನಮಗೆ ನಮ್ಮ ಯೋರಿಪಣೆ ಕೆಲಸ ಮಲ್ಕೊಡು ಇತ್ತೆ ಈಗ ಮಾತಾಡೋದು ಇತ್ತೆ ಯಾಕಂದ್ರೆ ನಂಗೆ ಸಮಾಜಕ್ಕೆ ಒಂದು ತೊಂದರೆ ಓಡು ಅಂತ ಕೇಳಿದ ಈ ಪ್ರಾಯದ ಕೇಳಿದಪ್ಪಾದ್ರ ಅಂದ ಅತ್ತು ಇತ್ತೆ ಪಂಡೆದಂತ ಯೌವನ ಇಂಪಿನ ಅವಸ್ಥೆ ಉಂದಂತೆ ಅಲ್ಪ ಸೋಪನೆ ಮಾಡ್ಕೊಂಡು ಅಲ್ಪ ಏರು ಗುರುಗಳು ಬಂಡಲ್ಲ ಕೆಬಿಗೊರ್ಪಿಜಿರಿ ನೆನವರಿ ಬಂಡಲ್ಲ ಆಪಿಜಿ ಹಿರಿಯರ ಬಂಡಲ್ಲ ಆಪಿಜಿ ಸಾದಿ ತಪ್ಪುನ ಕೆಲಸ ಅಲ್ಪ ಆ ಸಮಯದ ಸರಿಯಾದ ಒಂದು ಮಾರ್ಗದರ್ಶನ ತಿಕ್ಕಿಂಡ ಬಹುಶಃ ಎಡ್ಡೆ ವ್ಯಕ್ತಿತ್ವ ನಿರ್ಮಾಣ ಆಪಣೆತ್ತು ಒಟ್ಟಿಗೆ ಒಂದು ಸಮಾಜನ ಕಟ್ಟರಿಗೆ ಸಾಧ್ಯತೆ ಇದೆ ಏನು ದೀರ್ಘ ಬಾಧ್ಯತೆ ಪುಂಡುಜಿ ವರ ఆయన ಆಯುಷ್ಯ ಮುಗಿಯೋದು ಬರ್ಕೊಂಡು ಆಯ್ಕೆ ಗೊತ್ತಾದ ಅದಾಯ ಪಂಡೆಗೆ ಎರಡು ಮುಂಜಿ ದೋಸ್ತಿನ ಕಲಿತೇವೆ ಅಂದ ಮರೆ ಈ ಒಂಜಿ ಎನ್ನೊಟ್ಟಿಗೆ ಬರ್ಪಣೆ ಒಂದು ಕೊಡ್ತಾಂಡು ಪೋಯರೆ ಅಂಚೆದು ಲೆಪ್ಪುನು ಸೊರ ಕೇಳು ಅಲ್ಲಿದೆ ನಮ್ಮನೆ ಇಲ್ಲಿ ಏಕೆ ಸುಮ್ಮನೆ ಈ ಬಾಡಿಗೆದಲ್ಲಿ ಹಿಡಿದಿನ ಆಡೆ ಸ್ವಂತ ಎಲ್ಲಿಗೆ ಪೋಯರೊಂಡಿಗೆ ಅಂಚದು ಪೋಪುನ ಸಮಯ ಈ ಒಂಜಿ ಬರ್ಪಣ ಒಟ್ಟಿಗೆ ಇಬ್ಬನಿಗೆ ನಡೆದವಂತಪ್ಪ ಅವು ಹಿರೇ ಬೋಡತ್ತೆ ಅವು ನಡೆದು ಬಲ್ಲಿ ಹಿರೇದೆಲ್ಲ ಬೋಡ್ತು ನಾ ಮುಗಿತಲ್ಲದ ಗೊತ್ತಿದ್ದಾರ ಸಾಹಿತ್ಯಗಳು ಬೋಡ ಐನ್ಯಾನು ಒದಗಣೆ ಮನ್ಪೆ ಅಂತ ಪಂಡೆಗೆ ಆದು ಕೊಡ್ತಾನಾಗ ಆಯ್ತು ಆಪುಜಿ ನಾನು ನೆನೋರಲ್ಲಿ ಈ ಬಲ್ಲ ಬರ್ಪಣ ಅಂತ ಕೇಳಿಗೆ ಆಯ್ ಪಂಡೆಗೆ ಅವ ಮತ್ತೆ ನಡೆದವಂದಪ್ಪ ಏನು ಸ್ಮಶಾನದ ಅಡಿ ಮುಟ್ಟ ಬರ್ಪೆ ಐದು ಬುಕ್ ಹೆಂಗೆ ಬರೋಕ್ಕೆ ಸಾಧ್ಯ ಆಗ್ಬೇಕು ಕೈವರಿಗೆ ಪೋಡು ವರಿಗೆ ಬೈದಿನ ಅಂತ ಓದಿ ಆತು ಬರ್ತಾನಾಗ ಬೊಕ್ಕನೆಲ್ಲತ್ತಿ ಕೇಳಿರಿಗೆ ಈ ಎನ್ನೊಟ್ಟಿಗೆ ಬರ್ಪಣ ಹ್ಞೂ ಯಾನ್ ಬರೋಳು ಇರ್ಪಣ್ಣ ಯಾನ್ ಒಟ್ಟಿಗೆ ಬರ್ಪೆ ಖಂಡಿತ ಬರ್ಪೆ ಇದು ಪಂಡಿಗೆ ನಿಜವಾದ ಒಂದು 3 ಜನ ದೋಸ್ತಿನಾಗಲಿ ಏರೊಂದಕ್ಕೆ ಏನು ಬರ ಅದನ್ನು ಮಾಡ ಮತ್ತು ಮಸ್ತ್ ದೋಸ್ತಿನಾಗಲಿ ಒಪ್ಪೇ ಇರುತ್ತೆ ಕೆಲವು ಕೆಕ್ಲಿಗೆ ಕತ್ತಿ ಇಬ್ಬರು ದೋಸ್ತಿನಾಗಲಿ ಒಪ್ಪೇ ಇರುತ್ತೆ ದೋಸ್ತಿ ನಮ್ಮ ಏರಿನ ದೋಸ್ತಿ ಬಂದ್ಕೊಡ ಈ ಪಂಪೇರಿ ನಿಜವಾದ ಮಿತ್ರೇರು ಏರೊಂದಕ್ಕೆ ಅಂತ ಈ ಸಂಪತ್ತು ನಮ್ಮೊಟ್ಟಿಗೆ ಬರ್ತದೆ ಅವು ಕಣಗಟ್ಟೋಳಿ ಆತೆ ಆತೆ ಸಂಪತ್ತು ಬತ್ತದ ಗೋಪನದಲ್ಲ ಸ್ಥಿರ ಆಗ್ತದೆ ನಮ್ಮೊಟ್ಟಿಗೆ ಕೊನೆರೇರಿಗಳು ಆಗ್ತದೆ ಜಿತ್ತು ಮುಟ್ಟ ಇತ್ತನಾಗಲು ಕೊಂಡುತ್ತಿದ್ದೀವಿ ಎಲ್ಲ ಕೊಂಡು ಗುರುದೇ ಪೋರಾಟ ಈಗ ಪಂಪೇರಿ ಸಂಪತ್ತಿನ ಬಿಡಕ್ಕೆ ಮೂಜಿ ರೀತಿಯ ವಿಚಾರ ಒಂದು ಭೋಗಿಸಬೇಕು ಇಲ್ಲದಿದ್ದರೆ ದಾನ ಮಾಡಬೇಕು ಇಲ್ಲದಿದ್ದರೆ ನಾಶವಾಗುವುದು ಒಂದು ಪಂಡಿ ಭೋಗರೇ ಭೋಗಿಸವಳು ತುಳಿದಿದ್ದೆ ಕೊಡ್ತಾನೆ ಮೂಜಿ ಆದೇ ತತ್ತ ಕೊಡ್ತಾನೆ ಹೆಚ್ಚದಾಲಂತರಿಗೆ ಸಾಧ್ಯತೆ ಇಚ್ಚಿ ಆಂಡ ಮೂಡು ಹೆಚ್ಚ ಮೂಜಿ ದೋಸ್ತಿನಲ್ಲಿ ಏರಲಿಕ್ಕೆ ಎಂಡ ಸಂಪತ್ತು ಎನ್ನೊಟ್ಟಿಗೆ ಬರಪುಜಿ ಬೊಕ್ಕ ಬಡಿದ ಜೋಗುಳದಾಲ ಇತ್ತೀರ ನನ್ನ ಒಟ್ಟಿಗೆ ಸ್ಮಶಾನ ಊಟ ಬರೋರು ಎಡ್ದಕ್ಕೆ ಹಾಕಲ ಬರ್ಪುಜಿ ಅವು ಪೋಯಿನ ಬೋತು ನನ್ನ ಬೋರ್ಡು ಬೊಕ್ಕದಾದ ತೂಕ ಒಂದ ತುಳಿ ಆ ಕಡೆ ಕೊಂಚ ಒಟ್ಟಿಗೆ ಮಿತ್ರೆ ಬತ್ತದೆಗೆ ಒಟ್ಟಿಗೆನೇ ಬರ್ಬೇಕು ಪಣ್ಣೆ ಹೋಗೋದಕ್ಕೆ ಎಂಡ ಸತ್ಕರ್ಮ ಇಂಚಿನವು ಸತ್ಕರ್ಮ ಒಟ್ಟಿಗೆ ಬರ್ಕೊಂಡು ಆಯ್ತಾ ಪುಣ್ಯದಾದ ಉಂಡ ಒಟ್ಟಿಗೆ ನಮ್ಮೊಟ್ಟಿಗೆನೆ ಬರ್ಕೊಂಡು ಇನಿ ಮಂಗಳೂರದ ಈ ನಗರಡು ಕೊಟ್ಟು ನಂಚಿನ ಅವು ಗೌರವನ ಒಂದನೇ ಇಂಚಿನ ಪಡೆ ಅವು ಬಹುಶಃ ಅವು ಆನಂದ ಪರಂಪರೆಗೆ ಸಂದು ನಂಚಿನ ಗೌರವ ಅಂತ ಅಂತಿದೆ ಗುರು ಪರಂಪರೆ ಈ ಕ್ರಿಕೆಟ್ ಆನಂದ ಪರಂಪರೆ ದಾದ ತೇನ ತ್ಯಕ್ತೇನ ಭುಂಜಿತ ಸುಖಿ ಭವೇತ್ ಎಂದು ಒಂದಿರು ನಮ್ಮಡ ತ್ಯಾಗದ ಅಂತೆ ಆನಂದ ತಿಕ್ಕಿರೆ ಸಾಧ್ಯತೆ ತ್ಯಾಗದ ಮನೋಭಾವನೆ ಬತ್ತಿ ಬೆಟ್ಟಿಗೆ ಆನಂದದ ಸೆಲೆ ಒಯ್ತೊಳಿಗೆ ನಮ್ಮ ಅವೇ ಆತ್ಮ ಅನುಭವ ಆತ್ಮ ಆನಂದ ಇಂಚ ಮಾತಾಡಿ ಬೇತೆ ಪುದರ್ ಪಣೋಳಿ ಸ್ವಾಮಿ ಐನೇ ಬಣ್ಣವನ್ನು ಹೋಗ್ತೀನಿ ಈಗಲೇ ಈ ಸಂದರ್ಭ ಎಡ್ಡೆ ಈ ಕುಡ್ಲದಲ್ಲಿ ಈಟ್ ಮಲ್ಲೆಡ್ ಕಾರ್ಯಕ್ರಮ ಅಂತ ಗ್ರಹಿಸಿದ್ದೇನೆ ಆ ಯೋಗಧರಣಿಗೆ ನಾವು 200 ಕಾರ್ಯಕ್ರಮ ಅಂತ ಮುರಾಣಿ ಕ್ಷೇತ್ರ 200 ಎಂಗಳು ಮುಗಿತ ಕಾರ್ಯಕ್ರಮ ಯಾನು ಅಜಿಪೊಟ್ಟು ಕಾಣ್ತಿನಾರ ಅವು 200 ಕಾರ್ಯಕ್ರಮ ಇರುವುದಿಲ್ಲ ನಾನು ಏಕೇಳು ಮಂದಿಯಲ್ಲಿ ನಾನು ಮಟ್ಟಿಕೊಂಡು ಒಂದೇ ಕೊಟ್ಟು ಕುಳ್ಳಾಡವ ಯಾನು ಅವು ಇಲ್ಲಿಲ್ಲಡು ಭರತನಾಟ್ಯದನ ಭಜನೆನ ನೆನೆ ಇಂಚಿನ ಒಮ್ಮತ ದಾರ ಇಂಚಿ ಅಲ್ಪ ಅವನೇ ಉಂಟು ಕಾರ್ಯಕ್ರಮ ಹೆಂಗಿತ್ತು ಅಜ್ಪ ಮುಗಿಪಣೆ ಹಬ್ಬನೇ ಅನ್ಕ ಆತೊಂದಿಲ್ಲ ಅಜ್ಪ ಮುಗಿಪಣೆ ಹಬ್ಬ ಇದೇ ಇರ್ಕೊಂಡಿಲ್ಲ ಸಮಾರೋಪ ಹಬ್ಬ ನಾನು ಬಂಡೆ ಒಂದೊಂದು ಕಾರ್ಯಕ್ರಮ ತೀರಿ ಅಜಿಪತ್ತು ದುಂಪಾಡು ದೂಕ ಇತ್ತೆ ನಮಸ್ಕಾರದ ಇಪ್ಪದು ಅಜಿಪಲ್ ಒಂಚೂರು ಅಂಚಿಂಚು ಮೆದುಕೋದು ಏಪಗೆ ನವಳ ತೂಪುಡು ಏಪ ಮುಗಿಪೇರು ಪ್ಲವಮಾನ ಸಂವತ್ಸರ ಉಂಡು
ಐತ ಪುಗಿತಾಲದ ಪೊರ್ತುಗೆ ಐತ ಸಮಾರೋಪ ಹಾಕೊಂಡು ಅಲ್ಲ ಗಡಿಬಿಡಿ ಮನ್ಪರಿಗೆ ಇಜ್ಜಿ ಎಲ್ಲ ಕೇಳಿದ್ರು ಸಾಗಲೇ ಕೊಟ್ಟು ತಾರೀಕಿಗೆ ಗಟ್ಟು ಮುಂಜುಂಡಿ ತಾರೀಕಿಗೆ ಇಂಗ್ಲ ಗೊತ್ತಿಲ್ಲ ಒಂದು ಅಪ್ಪಡೆಗನ್ನ ಅಪ್ಪ ಅವ್ವ ಮಗಂದು ಉಂಟು ಕೆಲಸ ಆಡ ಒಟ್ಟುಡು ಆ ಸಂವತ್ಸರದಲ್ಲಿ ಕೂಡ ಎಲ್ಲ ನಿಮಗೆ ಐತ ಸಮಾರೋಪ ಮನ್ಪರಿಗೆ ಸಾಧ್ಯತೆ ಉಂಟು ಮಾತ ಜನಗಳು ಅವಳವಳು ಬೇತೆ ಬೇತೆ ರೀತಿಯಲ್ಲಿ ತುಳಸಿದ ದೈಡ್ದಿಂಚ ಗಂಧದ ದೈಡ್ದಿಂಚ ಇದನ್ನು ಹೆಚ್ಚಿನ ಮಾತ ಮುರಣೇರಿ ಅಲ್ಪ ಮಣ್ಬೇರಿ ಅದೊಂದು ಅಜಿಪ್ಪ ಬಿಲ್ಲು ಭದ್ರದ ದೈನ ಮಾತ ಕೊಡಿ ಓಳೋಳು ಮಾಡ್ತೀರ ಅವು ನಿಜವಾದ ಸಮಾಜಮುಖಿಯನ ಸಮಾಜ ಓಡ್ತುನಂಚಿನ ಕೆಲಸವನ್ನು ಮಾಡ್ತಿದ್ರೆ ನಾನು ಇಲ್ಲ ಉಳ್ಳಲ್ದಿನ ವೈದ್ಯನಿಗೆ ಸಂದರ್ಭಗಳು ಕಂಡೊಂದು ಭಜನೆದ ಅಜನೆದ ಮೂಲಕ ಇಲ್ಲಿ ಒಂದು ಸ್ಪರ್ಧೆ ಮಾತ ಮಾಡ್ತೀವಿ ಭಜನೆ ಓಡಾಪಣ ಆ ಉಡಲ್ದು ನೆಮ್ಮದಿ ಉಂಟು ಶಾಂತಿ ಉಂಟು ಅಂತ ಹೇಳ್ತಾರೆ ಇಲ್ಲಡು ಭಜನೆ ಆಪಣ ಸ್ವಲ್ಪ ಸೌಖ್ಯ ಉಂಟು ಶಾಂತಿ ಉಂಟು ಒಂದು ಅರ್ಥ ಗೊಂದಲ ಇಚ್ಚಿ ಅಂತ ಅರ್ಥ ಒಂದು ಭಜನೆ ಮಾಡ್ಪಣೆ ನಿಜವಾದ ಒಂದು ಆಧ್ಯಾತ್ಮ ಅದು ಲಕ್ಕದಿಂತರಿಗೆ ಸಾಧ್ಯತೆ ಉಂಟು ಭಜನೆ ನಿಂತಿನ ಅವು ಸಂಸ್ಕೃತಿ ಭಜನೆ ಅನ್ಕೊಂಡ ಸಂಸ್ಕೃತಿ ಬದುಕೆಂಚೋ ಕೊಡುವುದು ಅವನಂತ ತಿರುಕೋದು ಅಂಚಿನ ಪೊರ್ಲದ ಭಜನೆ ಕೆಬಿಕೊರ್ದಕ್ಕೆ ಏನಿದೆ ನಮ್ಮ ಬದುಕುಗಳ ಆಚರಣೆ ಮಾಡ್ತಾಂಡ ಬದುಕು ಎಡ್ಡೆ ಹಾಕೊಂಡು ಈ ಸಂದರ್ಭಗಳು ಕಂಡೊಂದು ಇನಿ ಸೇರ್ನಂಚಿನ ಏಕದೋಜನೆ ಉಡ್ಲಡಿ ಸಂಭ್ರಮದ ಆಚರಣೆ ಮಲ್ಪಡುವುದಾಂಡ ಈ ಕಾರ್ಯಕ್ರಮ ಆವಡುವುದಾಂಡ ಕೇಂದ್ರದ ಒಂದು ಮುದ್ರೆ ಬೋಡತ್ತ ಆ ಮುದ್ರೆ ಬಹುಶಃ ನನಗೆ ಒತ್ತುದೇ ಇರೋದನ್ನು ಪಡೆದರೆ ಈ ಸಂತೋಷ ಅದು ಎತ್ತರದ ಆ ಭಾಗಗಳು ಬಹುಶಃ ಜವಾಬ್ದಾರಿಗೆ ತಂದು ಅವಳ ಇಜ್ಜಿ ಅವಳ ಎನ್ನ ಸಾಮರ್ಥ್ಯ ನಾವು ಕರಾವಳಿ ಹೊರಡುವಾರ ಇದು ಮಾಡಬೇಕು ಅರೆ ಸೋಪ ರಾಪಣ ಕರಾವಳಿ ದಕ್ಕಲಿನ ಒಳ್ಳ ಸೋತು ನೊಂಡವಳಂಡ ತೂಲನಿಕ್ಲಿ ಅಕ್ಲಿನ ಪಾತ್ರ ಅక్కడ ಒಂದು ರೀತಿದ ಆ ಉಯ್ಪುಣ್ಣು ಒಂದರ್ಥ ಕರಾವಳಿನ ಪಂಡಿದ್ರೆ ಅದೊಂದು ಗೌರವ ಉಂಡು ಒಂದರ್ಥ ಇಂಚನೆ ಪಾಡು ಈ ಒಂದು ಸಂದರ್ಭಗಳು ಬಹುಶಃ ಮೇಯರ್ನ ಮೊಟ್ಟಗಳು ನನ್ನ ಪುದರ್ಡೆಂಜಿಗಳು ಆಯ್ಕೊಂಡು ಪ್ರೇಮಾನಂದ ಎಲ್ಲ ಒಂದು ಆನಂದ ಉಂಟು ಕಂಚ ಆನಂದ ಬಾರಿ ಮೊಟ್ಟ ಉಂಟು ಕ್ಷೇತ್ರದಲ್ಲಿ ಅಭಿಮಾನಿಯ ಬಹುಶಃ ದಂಗುಳದಿಂಚಲ ಸಂಪರ್ಕ ದೀವೊಂದು ಬರ್ತೀನಿ ಅಲ್ಲಿ ಅದನ್ನ ಸಹಕಾರನೆಲ್ಲ ಬೋರ್ಡು ಈ ಸಂದರ್ಭಗಳು ಪಂಡೊಂದು ನಾನು ಇರುವೇರಿ ಅದು ಪಂಡರಿ ಕಿಲ ಯಾನೊಂದು ಪುಣ್ಯ ಒಂದಿಲ್ಲ ಬರ ಅಜಿಪ್ಪ ಕಿಲ ಅವಳದು ಭಾರಿ ಪುಣ್ಯ ಒಂದಿಲ್ಲ ಆ ಪುಣ್ಯನೇಜಿ ಆ ಪುಣ್ಯನೇಜಿ ಅಜ್ಪಕ್ಕೆ ಎತ್ತು ಅಜ್ಪ ಪ್ರಾಯ ಉಂಟು ಕಿಲೋಕ್ಕೆ ಎತ್ತೀರ ಅವು ಕೇಳಿ ಪಣೀತಿ ಕಮ್ಮಿ ಉಂಟು ಬೇರೆ ಅಯ್ಯೋದ ಬಗೆಟ್ಟು ಸ್ವರ್ಣ ಸಂಭ್ರಮ ಮನ್ಪುಣ ಕೊಟ್ಟು ಪಣೋಲಿ ಅದೀಗ ಒಡೆಯುವುದರೆ ಅಜಿಪ್ಪದ ಮಾತುದೇ ಬಂಗಾರದ ಪರ್ವ ಬೊಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬುಡುದು ಸತ್ಯನು ನಾಡೆರೆಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವ ತೋದೋ ಜೆಣ್ಣೆ ದಿಂಜ ಧರ್ಮನಂದ ದೀಪ ಭಕ್ತಿ ಭಾವಿ ತೋದೆಣ್ಣೆ ಆಜರೆಗೆ ಬಲ್ಲಿ ಬಹುಶಃ ಇಲ್ಲಿ ಪೊನ್ನುದ ಎಂದಾಯಿ ತುಡರದ ಪದ ಬಂದೇನು ಬಂದ ಕಾರ್ತಿಕ ಮಾಸ ಅಂದ್ಬಂಡ ತುಡರ ಪರ್ವ ದೀಪಾವಳಿ ಪರ್ವ ಆಚರಣೆ ಮಾಡ್ತದ್ದು ನಿನಗೆ ಚಾಲನೆ ತಿಕ್ಕಿದ್ರೆ ಭಾರಿ ವಿಶೇಷವಾದ ಕಲ್ಪನೊಂದು ಮಾತಾಡಿಕೊಂಡು ಕೃಷ್ಣನ ಸಂದೇಶ ನರಕಾಸುರನ ಮುಗಿತಿನದ ಬಗ್ಗೆ ಆ ಕತ್ತಲೆ ತಿಕ್ಕಾಗಿ ಅಲ್ಪ ಬೊಲ್ಪು ಹೊತ್ತು ಹಿಡಿದಾದ್ರೆ ಆ ಕತ್ತಲೆ ಮಾಜಾಡಿ ಸಾಧ್ಯತೆ ಆಗ್ತದೆ ಈ ಸಂದರ್ಭದಲ್ಲಿ ನೆನಪು ಮತ್ತೊಂದು ಎಡ್ಡೆ ಒಂಜಿ ಸಂದೇಶ ಕಾರ್ತಿಕ ಮಾಸಗಳು ಉಂಟು ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಲೈಕ್ ವಿಶೇಷತೆಗಳುಂಟು ಪಾತ್ರದ ನಮಗೆ ಉಪನ್ಯಾಸ ಆವು ಆಶೀರ್ವಚನ ಆವಲ್ಲಿ ಆ್ಯಂಡ್ ಈ ಸಮಯ ಸೇರಿನ ಮಾತ್ರ ಈಗ ನಮ್ಮ ಪತಯೇ ನಮಃ ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಅನವಧ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರಿ ಗುರುಭ್ಯೋ ನಮಃ. ಒಡೆಯೂರು ಸ್ವಾಮಿಲಿನ ಷಷ್ಠ್ಯಬ್ದ ಸಮಾರೋಪದ ಶುಭಾವಸರದ ಗೋಧೂಳಿ ಲಗ್ನದ ನಮ್ಮ ಮಂತ ಉಳ್ಳ ಪೆತ್ತ ಕೈಕಂಜಿಲು ಮಂತ ಹಟ್ಟಿಗೆ ಸೇರಿನಾಗ ಅರ್ಥಾತ್ ಕಿದೆಗೆ ಸೇರಿನಾಗ ಲಕ್ಷ್ಮೀ ಬರ್ಪಲ್ಗೆ ಆ ಲಕ್ಷ್ಮೀ ಬತ್ತಲ್ಡ ಅಲ್ಲಿನ ಸ್ವಾಗತ ಮಾಡಿಸಿದ್ದು ಇಲ್ಲಡ ಕುಲ್ಲಪ್ಪ ಹುಡುಗಿ ಆ ಸಂದರ್ಭಡೆ ದೀಪ ಹೊತ್ತಾದ ದೇವರಿಗೆ ಒಂಚಡ್ಡ ಗುರು ಹುಡುಗಿ ಇತ್ತಿ ನಿಖಲ್ಮಾಂತ ಈ ಮೂಜಿಸ ನಾಲ್ ಸ್ವಾಮಿನಿ ಅಪ್ಪೆ ಮಾತಾನಂದಮಯಿ ಉಲ್ಲೇರು ನಾಲ್ ಸ್ವಾಮಿಲಿಗ್ಲ ಬಹುಶಃ ಈ ಗೋಧುಳಿ ಲಗ್ನದ ದೀಪನ ಪೊತ್ತಾದ ಷಷ್ಠಬ್ದ ಸಮಾರಂಭನ ಬಹಳ ಪೊರ್ಲು ಮಂತದ
ಕುಡ್ಲದ ಪುದರ್ನು ಒಂಚು ವಿರಾಜಮಾನ ದೀಪನ ಕೆಲಸನ ಎದ್ದೇ ರೀತಿಯಲ್ಲಿ ಮಾಡ್ತಾರೆ. ಗುರು ಅಭಿವಂದನ ಅನ್ಕೊಂಡ ಗುರು ಬಂಡ ಆರ್ನ ಬುಧಗಡೆ ಉಂಡ ಇಂದೆಲ್ಲ ಕೂಡ ಸೇರ್ಸ ಅವನು ಅವಶ್ಯಕತೆ ಇದ್ದಿ ಅಂದ ಆ ಗುರುತ ಒಟ್ಟಿಗೆ ಆನಂದನ ಪಡೆಯೋದು ಅರಡೆ ಇಪ್ಪುನ ಆನಂದನ ನಮ್ಮ ದೆತ ನೋಡು ಅವು ದೆತೊಂಡ ನಮ್ಮ ಜೀವನ ಸಾರ್ಥಕ ಆನಂದ ಅರ್ಥ ದೇಗ ಪನ್ಪ ಅವನೇನೆಂದು ಕೇಳ ಆ ಪಂಡ್ಯರತ್ತ ಐತೆ ಅಜ್ಪದ ಕಟ್ಟಡು ಉಳ್ಳೇದು ಆ ವಯಸ್ಸು ಮಾತ್ರ ಅಜ್ಪದ ಕಟ್ಟಡು ಉಳ್ಳೇದು ಕಿಲೋಕ್ಕೆ ಪೋಯರ ಆತಿಜೇರಿ ನನ್ನ 6 ಕಿಲೋಟ್ಟು 50 ಮಾಡಿದೆ ಪೋಪೇರಿಗೆ ಪ್ರಯತ್ನ ಮನ್ಪುವರಿಗೆ ಅಜ್ಪಾಗ ಪೋಡು ನಾನು ಪೋಯರ ಆತಿಜಿ ಐದು ಬಂದಾಗ ಚರ್ಚೆ ಮಂತ ಒಂದು 25 ಆ ನೆಟ್ಟು ಬಂದಾಗ ವೈಟ್ ಲಿಫ್ಟೆಡ್ ಬಂದಾಗ ಕಡೆಕ್ಲ ಲಿಫ್ಟ್ ಮಂತ ಉಲೇ ಬತ್ತೀರು పోయింది వద్దారు ఆ లిఫ్ట్ విత్తవరకి నుంచి ఒరి అనిపిదే పడింది ఆ లిఫ్ట్ ఇంక తెలియకేలా ముగ్గులు పాతేరుంది లేదు ఆరు పండేరు యాన్ సరహద్దుడు ఉల్లే ఇరన కైతాళ్ళే బరందుల్లే ఐవాడు కైతాళ్ళదుల్లే వండి రబిదారు ఏరు ಭಟ್ಟಾಚಾರ್ಯ ಸ್ವಾಮಿಗಳು ಇಂಬೇರ್ ಬಂಡೇರು ಎನ್ನ ಕಿಲೋ ಕಮ್ಮಿಂದು 50 ಮಾಡುಲ್ಲೆ ನಾಚು ಪಗ್ ಬೈದಿಜಿ ಆಂದೆಲ್ಲ ಅವರೇನು ಲಿಫ್ಟ್ ವಿದೇ ಮಾಡ್ತಂದೆ ದೇವನ್ನೇ ಆ ಏನಾರ್ದು ಆಪಜಿನಿಗೆ ತುಮಂದು ಹೋಗರೆ ಬಂದಾಗ ಇಂಚಿನೊಂದು ಸಂದೇಶ ದಿಕ್ಕಂಡು ನಮ್ಮ ಈ ವೇದಿಕೆಗೆ ಬಂದಾಗ ಆ ಸಂಕೀರ್ತನೆ ಅವನೊಂದು ಎಟ್ಟೆ ಸಂಕೀರ್ತನೆ ದೇವದೊಂದಿಗೆ ಮನಸ್ಸದ ಕುರೆಯನ್ನು ತಕ್ಕೊಡೋದು ಮನಸ್ಸದ ಕುರೆಗೆ ದಾದ ಕೊಡುವುದಕ್ಕೆ ಭಗವಂತನ ಸ್ತುತಿ ಆ ಭಗವಂತನ ಸ್ತುತಿ ನಮ್ಮ ಕೇಂದ್ರ ಪಂಡ ನಮ್ಮ ಜೀವನ ಸಾರ್ಥಕ್ಯ ಅನ್ನೋ ಒಂದು ಅರ್ಥ ಅವಾಗ ಒಂದು ಮಾತ್ರ ವೈಟ್ ಬರ್ಕೊಂಡು ಒಂದು ಕೇಂದ್ರ ನಮ್ಮ ಮಲ್ತೊಂದು ಪೋಪನ ಸತ್ಕರ್ಮಲೇನ ಗುಣ ಆ ಸತ್ಕರ್ಮಲೇನು ಮಲ್ಕೊಂಡ ಮಾತ್ರ ಇಂಚಿತ್ತಿನ ಮಂಜಿ ಸ್ವರೂಪ ಸಾನ್ನಿಧ್ಯ ನಮಗೆ ಒದಗಿರೋ ಸಾಧ್ಯತೆ ಉಂಟು. ಇಂದ್ರದ್ಯುಮ್ನ ಮಹಾರಾಜಿ ತನ್ನ ಯಾತ್ರೆಯನ್ನು ಮುಗಿತಿದ್ದು ನನದಾನೆ ದೇವಲೋಕಡೆ ಉಪ್ಪಡು ಸ್ವರ್ಗನೇ ಇಂಕ ಜೀವನ ಆವಡು ಅಂತ ಬಂದಾಗ ದೇವದೂತಿಯರು ಬರ್ತದ ಆಯನ ಪೋಲ ಈ ಮೂಲು ನಿನ್ನ ಆನು ಮುಗಿನ ಮೂಲು ಅಂತೇಳಿ ನಿಕ್ಕೆ ಜಾಗ ಇದ್ದಿ ಇಂದು ಮಂಡೇರಿ ಗಪ್ಪ ತಿರ್ಗದ ಪ್ರಶ್ನೆಗೆ ಏನು ರೆಗ್ಲ ಆಗುದು ದಾಯಿಗೆ ನಿಗುಲಿ ನನ್ನ ಪಿರ ನೋಡ್ಕೊಂದಿಲ್ಲ ಒಂದೇ ತುಂಬು ಬಂದಾಗ ಒಂದೇ ಪ್ರಾಯ ಐನಾರಡಕ್ಕಿಂಡಿಗೆ ಎನ್ನ ಗುರ್ತಾದ ಹಿರಿಯರು ಅಪ್ಪನಿಗೆ ಆರು ಮಂಡೇರಿಗೆ ಏರಿ ಇದು ಪುದರ್ ಬಣ್ಣ ಒಂಚೂರು ತೆರಿವೆ ಅನ್ನ అని ఇంద్రద్యుమ్న మహారాజు ఇది పుదరేకి అందించి ఏరందే కొత్తిచ్చి పన్నాక దూరడు అని ప్రాణి ఉంది ఆ ప్రాణికి అయితే ప్రాయాడు ఆ ప్రాణి దాలా పన్నెండ తెలియన్న అప్పక ప్రాణికి ఎంత ఆ ಪ್ರಾಣಿ ಅರೆದುನತ್ತಂತೆ ಬೇರೆ ದಾಲ ಬಂದ ರೆಗ್ಯುಲ ಅವಕಾಶ ಇದ್ದಿ ಇಮ್ಮಿನೇ ಬದ್ದದ ಪಂಡಿಗೆ అని ಇಂದ್ರದ್ಯುಮ್ನ ಮಹಾರಾಜ ಈ ಭೂಮಿನ ಆಳಿದೆ ಇದ್ಯಪ್ಪ ನಿನ್ನ ಪರಿಚಯ ಇದ್ದಿ ತುಲ ಈ ಒಂದು ವನ ಉಂಡು ಕಾಡು ಈ ಕಾಡದ ಆಮೇಲೆ ಒಂದು ಪಲ್ಲ ಉಂಡು ಆ ಪಲ್ಲದೊಂಚಿ ಏಮೆ ಉಂಟು ಈ ಆ ಏಮೆಗೆ ಬಹಳ ಪ್ರಾಯ ಉಂಟು ಆ ಏಮೆಡ ಪೊದಕೇನು ಒಲ್ಲನಿಗೆ ಗುರ್ತೈತೇನೆ ಆ ಏಮೆ ಪಣ್ಣು ಮೀ ಸೀದಾ ಬದ್ದದ ಅನಗ ಈ ಪಲ್ಲಡುತ್ತೇನೆ ಏಮೆ ಮಿತ್ತ ಬರ್ತನಿಗೆ ಮಿತ್ತ ಬರ್ತದ ಅನಗ ರಾಜನ್ ತೂದು ಮಂಡಿಗೆ ಓ ಮಹಾರಾಜ ಈ ನಮ್ಮ ಊರಿಗೆ ಬೈದ ಭಾರಿ ಖುಷಿ ಆಗಿ ಅಂತೂದು ಬಹಳ ಸಂತೋಷ ಆನಂದ ಬಂದಾಗ ಇಂದ್ರ ತುಮ್ನೆ ವರನೇ ಅವಕಾಶ ಅಂತ ನಿಕ್ಕೇಂಚೆನ್ನ ಪರಿಚಯ ಅವಾಗ ಏಮೆ ಪಂಡಿಗೆ ಒಂದು ಎಂಟು ಎನ್ನ ಪಿಜ್ಜೆ ಪಂತೇನೆ ನೆನಪು ಪಿಜ್ಜೆ ಅಜ್ಜಾಗ ಬಂತೆ ಅಜ್ಜೆ ಎಂಟು ಪಂತೆ ದಾದ ಈ ಕೆರೆ ನಂಗೆ ಸುಲಭರ್ತಿಗದಿಜಿ ಇಂದ್ರದ್ಯುಮ್ನೆ ಪಂಪನವರಿ ಮಹಾರಾಜೇ ಮೂಲ ಕುದುರೆಯನ್ನು ಕಟ್ಟೊಂದಿತ್ತೆ ಮುಲ್ಪ ಒಂಚ ಲಾಯ ಇರ್ತದೆ ಆ ಕುದುರೆ ಕೆರತಿ ಒಂದು ಪಲ್ಲ ಅಂದು ಆ ಪಲ್ಲ ಹೋದ ಒಂಚು ಕೆರೆ ಅಂಚಾದ ನಂಗೆ ಆಶ್ರಯ ಒಂದು ಇಂದ್ರದ್ಯುಮ್ನೆ ಮಹಾರಾಜೆ ಕೊಡ್ತಾನ ಆ ನೆನಪು ಮಂಟೋ ಒಂದು ಕೊಡದಮ್ಮ ಪಂಡದಿ ಅನ್ನ ಅಜ್ಜಿ ಪಂಟೇರು ಪಂಡಗ ಮೇಲೆ ಕೂಡಲೇ ದೇವದೂತಿಯರು ಬರ್ತದೆ ಮಿತ್ತುಕೊಂಡು ಹೋಯಿರಿ ಅಪನಗ ಕೇಂಡೆಗೆ ಏನನ್ನಿಕಲು ದಾಯಿಗೆ ಪಿರ ನೂಕಿನಿ ಪಿರ ದಯ ವಹಿಸೋದು ಬರ್ತೀನಿ ಅಪನಗ ಪಂಡೇರಿಗೆ ದೇವದೂತಿಯರು ಪಾತಿಯರಿಗೆ ಪುರ್ಸೋತಿದ್ದಿ ಮಾರಯ್ಯ ಈ ಮಂತನ ಪುಣ್ಯ ಕ್ಷಯ ಅನಗ ಈ ಪೋವಡು ಈ ಮಂತನ ಪುಣ್ಯ ವೃತ್ತಿ ಅನಗಿದೆ ಬರಡು ಒಂದುವೇ ಪಾಠ ಬುಂಡ ಈ ಎರಡು ಪಾಠ ಬುಂಡ ಬೇತೆ ಮೂಲ ದಾಲನಿಕ್ ಸಂಗೀತ ಆವಡು ಸಂದೇಶ ಆವಡು ಓಲ ದಿಕ್ಕುಜಿ ಈ ಮಂತನ ಪುಣ್ಯನೇ ಮೂಲ ಉಪೇರನಿಕ್ಕೆ ಅವಕಾಶ ಇತ್ತು ಅಂಚಾದ ನಮ್ಮ ಆದ ಸತ್ಕರ್ಮ ಮಲ್ತಂಡ ಮಾತ್ರ ಈ ಪುಣ್ಯದ ಫಲ ನಮಗೆ ತಿಕ್ಕುಣು ವಿನಃ ಆ ಸತ್ಕರ್ಮ ಮಲ್ತದಿಂದ ಆ ಪುಣ್ಯದ ಫಲ ತಿಕ್ಕುಜಿ ಬಂದುನೇನು ಇಂದ್ರದ್ಯುಮ್ನ ಮಹಾರಾಜನ ಕತೆ ನಮಗೆ ಬಂತು ಅಪನಗ ನಮ್ಮನ ಬದುಕಿನ ಬಂಗಾರ ಮಲ್ಕೊಡು ಪಣದ ಅಂಡ ಆ ಬಂಗಾರದ ಒರಕು ಪೋಡು ನಮ್ಮ ಬಂಗಾರ ಉಂಡು ಒಂದು ಪಡೆದ ನಮ್ಮ ಬಂಗಾರದ ಇನ್ನೊಂದು ಕುಲ್ಯಾಡ ನಮಗೆ ಆ ಬಂಗಾರ ತಿಕ್ಕುಜಿ ಆ ಒರಕು ಪೋಪನ ಕೆಲಸ ಮಲ್ಕೊಡು ಇಂಕಿತ್ತಿನ ಮಂಚು ಕಾಲಘಟ್ಟದ ದೇಶ ಸುಭದ್ರವಾಪನ ಸಮೃದ್ಧಿ ಆಪನ ಕಾಲಘಟ್ಟದ ನಮ್ಮ ಉಲ್ಲ ಈ ಸಮೃದ್ಧಿ ಆಪನ ಕಾಲಘಟ್ಟದ ನಮ್ಮನ ಕರ್ತವ್ಯನೇ ನಮ್ಮ ಸರಿಯಾದ ನಿಭಾವಣೆ ಮಲ್ತಡ ಬದುಕು ಸನ್ಮುಖವಾದ ಅರ್ಥಾತ್ ಆನಂದ ನಮ್ಮನ ಬದುಕಡೆ
ತನ್ನಾತಿಗೆ ತಿಕ್ಕೊಂಡು ಅಂಚಿತ್ತಿನ ಒಂದು ಸುವ್ಯವಸ್ಥಿತ ಕೆಲಸವನ್ನು ಒಡೆಯೂರು ಸ್ವಾಮಿನ ಷಷ್ಠಿ ಹಬ್ಬದ ಸಮಿತಿ ಕುಡ್ಲಾಡುವಂಜಿ ಅಭೂತಪೂರ್ವವಾಯಿನ ಯಶಸ್ಸುಡು ಈ ಕಾರ್ಯಕ್ರಮ ಸಮಾರೋಪ ಮಾಡ್ತದಂದ್ರೆ ನಮ್ಮನ್ನು ಸೇರ್ಸಾವಂದಿಯರು ನವನೀತ ಶೆಟ್ರಿನ ಹೊರವರ ಏನು ನಮಕ್ಕೆ ದಾಯಿಗ ಆರೇಗ ನವನೀತ ಅಂದ ಪುದರ್ದೀತೀರಿ ನವನೀತನಿಕ್ಕೆ ಕಡೆದು ಕೊಡೋದನ್ನು ಮುಲ್ಪ ಪಾಡ್ರಿ ಆ ಪುಣ್ಯನ ಸಂಪಾದನೆ ಮಾಡ್ಕೊಂಡು ಒಂದು ಮನೆ ಬಂದು ದೂರಡೆ ಕುಲ್ಲುದು ಒಂದೇನು ಮಾತ್ರ ಜೋಡಣೆ ಮಾಡ್ಕೊಂಡು ಭಾಸ್ಕರ್ ರಾಯನಿನ್ ಭಾಸ್ಕರ್ ಶೆಟ್ರಿನ್ ಮಂತ್ಯನೆಲ್ಲ ಒಂದು ಜೋಡಿ ಸಾಧ್ಯ ಈ ಕಾರ್ಯಕ್ರಮ ಮಲ್ಕೊಂಡು ಬಂದ ಅದ್ಭುತವಾದ ಕಾರ್ಯಕ್ರಮ ದೇವಣ್ಣ ಕಲಬುರಗಿಂದ ಭಾಗವಹಿದ್ದೀರಿ MP ಕಲಬುರಗಿ ಇಡೀತೀರಿ ಊರಿಡೀ ಸುತ್ತೋಡು ಇಡೀ ಕರ್ನಾಟಕ ಸುತ್ತೋಡು ಒಂಜಿ ಗಳಿಗೆ ಪುರ್ಸೋತಿಚ್ಚಿ ಈತ ಬರ್ತಿಂಗಳೊಟ್ಟಿಗೆ ಕುಲ್ದೇರ್ ಬಂದ ಭಾರಿ ಒಂಜಿ ವಿಸ್ಮಯ ಊರೆಲ್ಲ ಕಾನ್ಸಲ್ ಮಾಡ್ತೇವೆ ಬಂದೇರು ಕುಲೋಗ ಮಾತಾಡ್ತಿದ್ದ ಒಂದು ಗುರುಕುಲೊಟ್ಟಿಗೆ ಕುಲ್ಲುನಂತ ಈ ಸಂದೇಶ ಓದ್ತಿಕ್ಕೊಂಡು ಅಥವಾ ಈ ಒಂದು ಸಂದರ್ಭ ಓದ್ತಿಕ್ಕೊಂಡು ಅವಿರುವಂತೆ ಮೈಗೂಡಿಸ ಒಂದು ಇಡೀ ರಾಷ್ಟ್ರವ್ಯಾಪಿ ಸಂಚಲನ ಮೂಡಿಸಾದಿನವರಿ ನಾಯಕಿ ಈ ಸಂದರ್ಭದಲ್ಲಿ ಬಂದ ಈ ಷಷ್ಠಿ ಸಮಾರೋಪ ಸಾರ್ಥಕತೆ ಆತನಂದು ಪಣಂದು ಈ ಎಡ್ಡೆ ಕೆಲಸ ಈ ಧರ್ಮಸಭೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಾಮಗಳನ್ನು ಅರ್ಪಿಸ್ತಾರೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ತಾಯಿಯ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷರಾಗಿ ಅಲಂಕಾರ ಮಾಡಿರ್ತಕ್ಕಂಥ ಮಿತ್ರ ಪುಷ್ಪರಾಜ್ ಜೈನ್ ಅವರೇ, ಗೌರವ ಉಪಸ್ಥಿತರಿರ್ತಕ್ಕಂಥ ಮಹಾಪೌರರಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪದ್ಮನಾಭ ಕೊಟ್ಟಾರಿ ಅವರೇ, ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕದ್ರಿ ನವನೀತ್ ಶೆಟ್ಟಿ ಅವರೇ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿತೇಂದ್ರ ಕೊಟ್ಟಾರಿ ಅವರೇ, ಧರ್ಮಾ ಶೆಟ್ಟಿ ಅವರೇ, MP ದಿನೇಶ್ ಅವರೇ, ನಗರಾಜ್ ಆಚಾರ್ಯ ಅವರೇ, ಪ್ರದೀಪ್ ಅವರೇ, ವಿಶೇಷವಾಗಿ ಸನ್ಮಾನಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳ ತಾಯಿಯರೇ ಮಾಧ್ಯಮದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಂಡಿದೆ. ಗುರುದೇವಾನಂದ ಸ್ವಾಮೀಜಿಯವರ ಷಷ್ಠಿ ಸಮಾರಂಭದ ನಿಮಿತ್ತ ಒಂದು ವರ್ಷದ ಕಾರ್ಯಕ್ರಮಗಳನ್ನು ಪೂರೈಸಿ ಸಮಾರೋಪ ಕಾರ್ಯಕ್ರಮ ಮಂಗಳೂರು ನಗರ ಯೋಜನೆ ಮಾಡಿದೆ. ಸ್ವಾಮಿಗಳ ಸಂಕಲ್ಪ ಏನಿದೆ, ಸ್ವಾಮಿಗಳ ಉದ್ದೇಶಗಳೇನಿದ್ದಾವೆ, ಸ್ವಾಮಿಗಳು ಇಟ್ಟಿರ್ತಕ್ಕಂಥ ಇಚ್ಛೆಗಳೇನಿದ್ದಾವೆ, ಅದನ್ನು ಒಂದು ವರ್ಷದಲ್ಲಿ ಅನಾವರಣ ಮಾಡಿ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಜೋಡಣೆ ಈ ಷಷ್ಠಿ ಸಂಭ್ರಮ ಸಮಿತಿ ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಷಷ್ಠಿ ಕಾರ್ಯಕ್ರಮ ಸ್ವಾಮಿಗಳಿಗೆ ಬೇಕಾ ಹೇಳಿದ್ರೆ ಸ್ವಾಮೀಜಿಯವರು ಇದಕ್ಕೆ ಇಷ್ಟಪಡೋದು. ಸ್ವಾಮೀಜಿಯವರು ಯಾಕೆ ಇಷ್ಟಪಟ್ಟರು ಹೇಳಿದರೆ, ಇದರ ಹೆಸರಿನಲ್ಲಿ ಸಮಾಜಕ್ಕೆ ಒಳಿತಾಗುವುದಾದರೆ, ಈ ಹೆಸರಿನಲ್ಲಿ 10 ಸಮಾಜಮುಖಿ ಕಾರ್ಯಕ್ರಮಗಳು ಆಗುವುದಾದರೆ, ಈ ಕಾರ್ಯಕ್ರಮದ ಮುಖಾಂತರ ಹಿಂದೂ ಸಮಾಜ ಏಕತ್ರೀಕರಣಗೊಳ್ಳುವುದಾದರೆ, ಇದಕ್ಕೆ ಅವಕಾಶಗಳು ಅನ್ನತಕ್ಕಂಥ ಹಿಂದೂ ಸಮಾಜದ ಏಕತ್ರೀಕರಣದ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗೋಸ್ಕರ ಸ್ವಾಮಿಗಳು ಒಪ್ಪಿದ್ದಾರೆ. ಹಾಗಾಗಿ ಇದು ನಿಜವಾಗಿರ್ತಕ್ಕಂಥ ಅರ್ಥದ ಶ್ರೇಷ್ಠ. ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗಳಿಂದ ಜಗತ್ತಿನಲ್ಲಿ ಭಗವಂತನನ್ನ ಕಣ್ಣು ಮುಚ್ಚಿ ನೋಡಿದ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ನಾವು ಕಣ್ಣು ಮುಚ್ಚಿ ದೇವರನ್ನ ಕಾಣುವ ಬಾಕಿದ್ರು ಕಣ್ಣು ಬಿಟ್ಟು ದೇವರನ್ನ ಕಾಣುವ. ಆದ್ರೆ ಕಣ್ಣು ಮುಚ್ಚಿ ನೋಡಿರ್ತಕ್ಕಂಥ ಸಮಾಜ ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ, ಗಾಳಿಯಲ್ಲಿ ಎಲ್ಲದರಲ್ಲೂ ಭಗವಂತನನ್ನ ಕಂಡಿದ್ದು. ಅದಕ್ಕಿಂತ ಹೆಚ್ಚು ತಂದೆ ಮತ್ತು ತಾಯಿಗಿಂತ ಹೆಚ್ಚು ಗುರುವಿನಲ್ಲಿ ಭಗವಂತನನ್ನ ಕೊಂಡಿರ್ತಕ್ಕಂಥ ಸಮಾಜವು ಅದು ಹಿಂದೂ ಸಮಾಜ. ಹಾಗಾಗಿ ಈ ಧರ್ಮದ ಈ ದೇಶದ ನಾನೊಬ್ಬ ರಾಜಕೀಯ ವ್ಯಕ್ತಿ. ಹಾಗಾಗಿ ನಾನು ಹೇಳ್ತೇನೆ, ಈ ದೇಶದಲ್ಲಿ ಸರ್ವಶ್ರೇಷ್ಠ ಯಾವುದು ಕೇಳಿದ್ರೆ ರಾಜಧರ್ಮ ಅಲ್ಲ, ಗುರುಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ, ಗುರುಪೀಠ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಷ್ಟೇ ದೊಡ್ಡನಾಗಿರ್ತಕ್ಕಂಥ ರಾಜನು ಸಮೇತ ಗುರುಪೀಠಕ್ಕೆ ಗೌರವ ಕೊಟ್ಟರೆ ಮಾತ್ರ ಅವ
ರಾಜಧರ್ಮವನ್ನು ಪಾಲಿಸ್ತಾನೆ ಅಂತ ಲೆಕ್ಕ. ಹಾಗಾಗಿ ಈ ನೆಲದ ಈ ಸಂಸ್ಕೃತಿಯ ಇಲ್ಲಿಯ ಪರಂಪರೆ ಯಾವುದು ಹೇಳಿದ್ರೆ ಇದು ಗುರು ಪರಂಪರೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕುತಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನೀನು ಎಷ್ಟೇ ದೊಡ್ಡದಾಗಿರ್ತಕ್ಕಂಥ ಸಾಧಕ ಆಗು, ಗುರುವಿನ ಆಶೀರ್ವಾದ ಇಲ್ಲದಿದ್ರೆ ನೀನು ಸಾಧಕನಾಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಗುರುಬಲ ಇದ್ರೆ ದೇವರ ಬಲಕ್ಕಿಂತ ಶ್ರೇಷ್ಠ. ಹಾಗಾಗಿ ನನಗೆ ಪೂರ್ತಿ ಗುರುಬಲ ಇದೆ, ಹಾಗಾಗಿ ಮುಟ್ಟಿದ್ದೆಲ್ಲ ಆಗುತ್ತೆ, ನನಗೆ ಅನುಗ್ರಹ ಇರಲಿಲ್ಲ ಯಾಕೆಂದ್ರೆ ಉಲ್ಲೇಖ ಮಾಡಿದೆ. ನನಗೆ ಅನಿಸ್ತದೆ ಬೇಜಾವರ ಶ್ರೀಗಳು ಹಿರಿಯರು ನೇತೃತ್ವವನ್ನು ವಹಿಸಿದರು. ವಾಯ್ಸ್ ರೆಕಾರ್ಡ್ ಬಂದು ಬೇಜಾವರ ಶ್ರೀಗಳು ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಹಿರಿಯರಾಗಿರ್ತಕ್ಕಂಥ ಸ್ವಾಮೀಜಿ, ಅವರ ನೇತೃತ್ವದಲ್ಲಿ 10 ಒಳ್ಳೆಯ ಕಾರ್ಯಗಳು ಎಲ್ಲ ಸ್ವಾಮಿಗಳ ಸಹಕಾರದಿಂದ ಆಯಿತು. ಅದರಲ್ಲಿ ನನಗೆ ಖುಷಿ ಏನು ಹೇಳಿದ್ರೆ, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಾರ್ಯ ಆಗಬೇಕು ಅಂತ ಹೋರಾಟಕ್ಕೆ ನಮ್ಮೆಲ್ಲ ಒಡಿಯೂರು ಸ್ವಾಮಿಗಳು, ವಜ್ರದೇವಿ ಸ್ವಾಮಿಗಳು ಎಲ್ಲರೂ ಹೋರಾಟವನ್ನು ಮಾಡಿದ್ರು. ಇವತ್ತು ಬಹಳ ಖುಷಿಯಲ್ಲಿದ್ದೇವೆ, ಅಯೋಧ್ಯೆಯ ರಾಮನಿಗೆ ಶಿಲಾನ್ಯಾಸ ಆಗಿದೆ ಹೇಳಿದ್ರೆ ಕಷ್ಟದ ಮಧ್ಯೆ ಒಂದು ಸಂಕಲ್ಪ ಇದೆ. ಗುರುಗಳು ತನ್ನ ಇಡೀ ಜೀವನದ ಉದ್ದಕ್ಕೂ ಗೋಮಾತೆಯನ್ನು ಆರಾಧಿಸ್ತಾ ಬಂದರು. ಗೋತಾಯಿ ಗೋತಾಯಿ ಗೋ ಸಂರಕ್ಷಣೆ ನನ್ನ ಜವಾಬ್ದಾರಿ ಎಂದು ಉಲ್ಲೇಖ ಮಾಡಿದರು. ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಷಷ್ಠಬ್ದದ ಮಧ್ಯೆ ಬಂದಿದೆ. ನನಗೆ ವಿಶ್ವಾಸ ಇದೆ ಸ್ವಾಮೀಜಿಗಳು ಒಂದು ಬಹಳ ಗಟ್ಟಿಯಾಗಿ ತೀರ್ಮಾನವನ್ನು ತಗೊಳ್ತಾರೆ, ಮತಾಂತರ ನಿಷೇಧ ಆಗಬೇಕು. ನಾನೊಬ್ಬ ರಾಜ್ಯಾಧ್ಯಕ್ಷನಾಗ್ತಿದ್ದೇನೆ, ಆ ಮತಾಂತರ ನಿಷೇಧ ಕಾನೂನು ಬರಬೇಕು ಹೇಳುವಂತ ನಮ್ಮ ಸರ್ಕಾರ ಇದೆ. ಹಾಗಾಗಿ ಒಂದು ಧರ್ಮ ವಿವೇಚನೀಯ ಕಾರ್ಯಗಳು ಹೇಗಾಗ್ತವೆ ಹೇಳಿದ್ರೆ ಅದಕ್ಕೆ ಗುರುದರ್ಶನ ಇದ್ರೆ ಆಗುತ್ತೆ. ಇದೆಲ್ಲವೂ ಯಾಕೆ ಯಶಸ್ವಿ ಆಯ್ತು ಹೇಳಿದ್ರೆ ಪೂಜ್ಯ ಒಡಿಯೂರು ಗುರುಗಳಂತಹ ಗುರುಗಳ ಆಶೀರ್ವಾದದ ಬಲೆಯಿಂದ ನಮ್ಮ ಸರ್ಕಾರ ಮಾಡಲಿಕ್ಕೆ ಯಶಸ್ಸನ್ನು ಪಡೆಯಿತು ಅನ್ನುವಂಥದ್ದು. ಹಾಗಾಗಿ ಹೇಳಿದ್ರೆ ಈ ದೇಶದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಪರಂಪರೆಯ ಅಡಿಯಲ್ಲಿ ನಮ್ಮ ಸಂಸ್ಕೃತಿಗಳನ್ನು ಉಳಿಸ್ತಕ್ಕಂಥ ಕಾಯಕಗಳ ಅದ್ದಾರಾಗಿದೆ. ಅದರಲ್ಲಿ ಗುರುಪೀಠಗಳು, ರಾಜಪೀಠ ಯಾವಾಗ ಹೇಳ್ತಾರೆ ಗುರುಮನೆ ಮತ್ತು ಅರಮನೆ ಹತ್ತಿರ ಹತ್ತಿರ ಇರಬೇಕು. ಅರಮನೆ ದಾರಿ ತಪ್ಪಿದ್ರೆ ಯಾರು ಹೇಳಬೇಕು ಅಂತ ಹೇಳಿದ್ರೆ ಗುರುಮನೆಯವರು ಆದರ್ಶ. ಹಾಗೆ ನಾನು ಗುರುಗಳ ಹತ್ರ ವಿನಂತಿ ಮಾಡ್ತೇನೆ, ನಾನು ತಪ್ಪಿದರೆ ನೀವು ಯಾವತ್ತೂ ಕರೆದು ನನಗೆ ಮಾರ್ಗದರ್ಶನ ಮಾಡುವುದು. ನಿಮ್ಮ ಎಲ್ಲ ಕಾರ್ಯದಲ್ಲಿ ನಾವು ಯಾವುದೇ ಕಾರ್ಯದಲ್ಲಿ ನಾನೊಬ್ಬ ಸೇವಕನಾಗಿರ್ತಕ್ಕಂಥವನ್ನೇ ಹೊರತು ಒಬ್ಬ ಲೋಕಸಭಾ ಸದಸ್ಯನಾಗಿ ಯಾವ ಮಠದಲ್ಲೂ ವರ್ತನೆಯನ್ನು ಮಾಡುವುದು ನಾನೊಬ್ಬ ಸೇವಕನಾಗಿ. ಹಾಗಾಗಿ ಹೇಳಿದೆ ಆ ಗುರು ಪರಂಪರೆ ನಮ್ಮ ದೇಶದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಸಾಧನೆಯನ್ನು ಮಾಡುವುದಕ್ಕೆ ದಾರಿಯನ್ನು ತೋರಿಸಿದೆ. ಹಾಗಾಗಿ ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ 10 ಮಠಗಳು ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಒಡಿಯೂರು ಮಠ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ನನಗೇನಿಸ್ತದೆ ಮಠದಲ್ಲಿ ಆಧ್ಯಾತ್ಮ ಚಿಂತನೆಗಳನ್ನು ಮಾತ್ರ ಕೊಡ್ಬೋದಿತ್ತು, ಆದರೆ ಒಡಿಯೂರು ಮಠ ಇವತ್ತು ಯಾಕೆ ಗುರುಗಳಿಗೆ ಇಂಥ ಒಂದು ಷಷ್ಠಬ್ದದ ಕಾರ್ಯವನ್ನು ಸಾರ್ವಜನಿಕವಾಗಿ ಮಾಡಬೇಕಾಯ್ತು ಕೇಳಿದರೆ, ಗುರುಗಳು ಕೇವಲ ಮಠದಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಕೊಡ್ತಿದ್ರೆ ಭಕ್ತರು ಈ ರೀತಿಯಲ್ಲಿ ಮಾಡ್ತಿರ್ಲಿಲ್ಲ. ಇವತ್ತು ಇಡೀ ಗ್ರಾಮಗಳಲ್ಲಿ ಹೋಗಿ 40,000 ಜನರನ್ನ ಪರಿವರ್ತನೆ ಒಡಿಯೂರು ಮಾಡಿದೆ. ಇವತ್ತು ಸ್ವಸಹಾಯ ಸಂಘಗಳಂತ ಹೇಳುವುದು ಸುಲಭ, ಅದು ಆರ್ಥಿಕ ವ್ಯವಹಾರದಿಂದ ನಡೆಯತಕ್ಕಂಥ ನನ್ನ ಹತ್ರ ಇದೆ ಸ್ವಸಹಾಯ ಸಂಘ 16ಗಳಿದ್ದಾವೆ. ಅದರ ಒಂದು ಮಠ ಸಂಸ್ಕಾರ ಪೂರಿತವಾಗಿರ್ತಕ್ಕಂಥ ಗ್ರಾಮ ವಿಕಾಸವನ್ನು ಮಾಡತಕ್ಕಂಥ ಪರಿಕಲ್ಪನೆಗಳಿದೆಯಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಡಿಯೂರು ಗುರುಗಳು ಅದನ್ನು ಮಾಡಿದ್ದಾರೆ. ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಗ್ರಾಮಗಳನ್ನು ಪರಿವರ್ತನೆ ಮಾಡತಕ್ಕಂಥ 3 ಜಿಲ್ಲೆಗಳಲ್ಲಿ ಆ ಕಾರ್ಯ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ನಡೆದಿದೆ ಅಂತ. ಹಾಗಾಗಿ ಇವತ್ತು ಗ್ರಾಮ ವಿಕಾಸದ ಮುಖಾಂತರ ಯಾವ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸಿದೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅಡಿಯಲ್ಲಿ ಮಹಾತ್ಮ ಗಾಂಧಿ ಉಲ್ಲೇಖ ಮಾಡ್ತಾರೆ. ಆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳು ಏನು ಅಂತ ಹೇಳಿದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ. ಈ ದೇಶ ಜಗತ್ತೊಂದೇ ಭಾರತ ನಿರ್ಮಾಣ ಆಗಬೇಕು ಅಂತ ಆದರೆ ಗ್ರಾಮ ಸ್ವರಾಜ್ಯದ ಅಡಿಯಲ್ಲಿ ಇರಬೇಕು. ಗ್ರಾಮ ಸ್ವರಾಜ್ಯ ಹೇಳಿದ್ರೆ ಏನು ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ರಾಮನನ್ನಾಗಿಸುವುದೇ ಗ್ರಾಮ ಸ್ವರಾಜ್ಯ. ಒಡಿಯೂರು ಸ್ವಾಮಿಗಳು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗ್ರಾಮ ವಿಕಾಸದ ಮುಖಾಂತರ. ಅದ್ಭುತವಾಗಿರುತ್ತೆ. ಎರಡನೇದು, ಆ ಒಡಿಯೂರಿನಂತ ಹಳ್ಳಿ ಗಡಿ ಪ್ರದೇಶದಲ್ಲಿ ಕನ್ನಡ ಶಾಲೆಯ ಶಿಕ್ಷಣದ ಮುಖಾಂತರ ಮಕ್ಕಳನ್ನು ವಿಕಸನ ಮಾಡತಕ್ಕಂಥದ್ದು, ಕೌಶಲ್ಯಾಭಿವೃದ್ಧಿ ಯೋಜನೆಯ ಮುಖಾಂತರ ITI ಅಂತ ತರಗತಿ ಅಂತ ಅವರ ಜೀವನದ ಬದುಕನ್ನು ಹಸನ ಮಾಡತಕ್ಕಂಥದ್ದು,
ಆ ಬದುಕಿಗೆ ಹಸನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಕೊಡತಕ್ಕಂಥ ಶಿಕ್ಷಣದ ಕ್ಷೇತ್ರದಲ್ಲೂ ಅದ್ಭುತವಾಗಿರ್ತಕ್ಕಂಥ ಕೈಯಾಡಿಸುವ ಕೆಲಸವನ್ನ ಒಂದು ಮಠ ಮಾಡಿದೆ ಹೇಳಿದ್ರೆ ಇದು ನಮಗೆಲ್ಲರಿಗೂ ಒಂದು ಪ್ರೇರಣಾದಾಯಿಯಾಗಿರ್ತಕ್ಕಂಥ ಕಾರ್ಯವನ್ನು ಒಡೆಯುವುದು ಮಾಡಿದೆ. ಮೂರನೇದು, ಮನುಷ್ಯ ಯಾವುದರಲ್ಲಿ ಪಾರದರ್ಶಕವಾಗಿರ್ಬೇಕು ಹೇಳಿದ್ರೆ ಆರ್ಥಿಕ ವ್ಯವಹಾರದಲ್ಲಿ ಪಾರದರ್ಶಕವಾಗಿರ್ಬೇಕು. ಅವನಿಗೆ ಸ್ವಾಭಿಮಾನದ ಬದುಕಿಗೆ ನಾನಿದ್ದೇನೆ ಹೇಳ್ತಕ್ಕಂಥ ಕಾರ್ಯ. ಯಾರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ತಿಳ್ಕೊಂಡದ್ದು ಹೇಳಿದ್ರೆ ಮಠಕ್ಕೆ ನಾವು ಹೇಳ್ಬೇಕು, ಸಮಾಜ ಮಠದ ಹಿಂದೆ ನಾವಿದ್ದೇವೆ, ಮಠ ಮುನ್ನಡೀಲಿ, ಮಠ ಮುನ್ನಡೀಲಿ. ಮಠದ ಹಿಂದೆ ಸಮಾಜ ಇದ್ದಾಗ ಮಠ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ಲಿಕ್ಕಾಗುತ್ತೆ. ಮಠಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಭಕ್ತರದ್ದು. ಆದರೆ ನನಗೆ ಅನಿಸಿದೆ ಒಡಿಯೂರು ಸ್ವಾಮಿಗಳು ಪರಿವರ್ತನೆ ಮಾಡಿದರೆ ಮಠವೇ ಒಂದು ಬ್ಯಾಂಕ್ ಅನ್ನ ತೆರೆಯುವುದರ ಮುಖಾಂತರ ಭಕ್ತರಿಗೆ ರಕ್ಷಣೆಯಾಗಿ ನಿಲ್ಲತಕ್ಕಂಥ ಕೆಲಸವನ್ನು, ಆರ್ಥಿಕವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಕಾರ್ಯವನ್ನು ಒಂದು ಮಠ ಮಾಡಿದೆ. ಹೇಳಿದ್ರೆ ಯಾವ ರೀತಿಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನ ಒಂದು ಮಠ ಮಾಡಬಹುದು ಅನ್ನುವುದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಿದವರು ಒಡಿಯೂರಿನ ಗುರುದೇವಾನಂದ ಸ್ವಾಮೀಜಿಯವರು. ಅದಕ್ಕೆ ಹೇಳ್ತಾರೆ, ಅವರು ಒಡಿಯೂರಿನ ಒಡೆಯ ಅಲ್ಲ, ನಮ್ಮ ಇಡೀ ತುಳುನಾಡಿನ ಒಡೆಯ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಅಂತ ಷಷ್ಠಬ್ದದ ಕಾರ್ಯದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇದು ಯಾವುದು ಹೇಳಿದ್ರೆ ಸ್ವಾಮಿಗಳಿಗೆ ಬೇಕಾಗಿದೆ? ಖಂಡಿತ ಬೇಡ. ಅವರ ಇಚ್ಛೆ ಮನದಾಳ ಇದೆ ಅಲ್ಲ. ಇದೆಲ್ಲವೂ ಭಕ್ತರ ತೃಪ್ತಿಗೆ. ಯಾಕೆ ಕೇಳಿದ್ರೆ, ಭಗವಂತನಿಗೆ ಬಂಗಾರದ ಕಿರೀಟ ಬೇಕಿದ್ರೆ ಬೇಡ, ಭಗವಂತನಿಗೆ ಬಂಗಾರದ ರಥ ಬೇಕು ಹೇಳಿದ್ರೆ ಬೇಡ, ವಜ್ರದ ಲೇಪನ ಭಗವಂತನಿಗೆ ಬೇಕು ಹೇಳಿದ್ರೆ ಬೇಡ. ಹಾಗಾದ್ರೆ ಯಾರಿಗೆ ಬೇಕು? ಭಕ್ತನಿಗೆ ಬೇಕು. ಯಾಕೆ ಬೇಕು? ಭಗವಂತ ಯಾವಾಗಲೂ ಹೇಗೆ ಹೇಳಿದ್ರೆ, ಭಕ್ತ ತೃಪ್ತಿ ಪಟ್ಟರೆ ಭಗವಂತ ತೃಪ್ತನಾಗ್ತಾನೆ ಅಂತ ಲೆಕ್ಕ. ಹಾಗಾಗಿ ಭಗವಂತನಿಗೆ ಚಿನ್ನದ ಕಿರೀಟ ಇಟ್ಟಾಗ ಭಕ್ತನಿಗೆ ಆನಂದ ಆಗುತ್ತೆ. ಆ ಆನಂದವೇ ಭಗವಂತನ ಆನಂದ. ಇವತ್ತು ಷಷ್ಠಬ್ದ ಸಮಾರಂಭದಲ್ಲಿ ನಾವು ಕೊಟ್ಟಿರೋ ಗೌರವ ನಿಮಗೆ ಬೇಡ ಗುರುಗಳೇ. ನಾವು ನಿಮ್ಗೆ ಕೊಟ್ಟಿರ್ತಕ್ಕಂಥ ತೃಪ್ತಿ ಇದೆಯಲ್ಲ, ಅದು ನಿಮಗೆ ತಂದಿರುವ ತೃಪ್ತಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಗೆ ನಿಮ್ಮಂಥ ಗುರು ಪರಂಪರೆಯಿಂದ 120 ಅಲ್ಲ 150 200 ವರ್ಷಗಳ ಕಾಲ ನಿಮ್ಮ ಮಾರ್ಗದರ್ಶನ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಿಮ್ಮಲ್ಲಿ ಆಶೀರ್ವಾದವನ್ನು ಬೇಡ್ತೇನೆ. ಸಮಾಜಕ್ಕೆ ದಿಗ್ದರ್ಶನ, ಸಮಾಜಕ್ಕೆ ಮಾರ್ಗದರ್ಶನ ಕೊಡತಕ್ಕಂಥ ಮತ್ತು ನಿಮ್ಮ ಪ್ರೇರಣೆಯಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸತಕ್ಕಂಥ ಕಾರ್ಯವನ್ನು ನಮ್ಮ ಅರಟಿಗೆ ಕೊಡಿ ಅಂತ ಹೇಳ್ತಾ, ಪೂಜ್ಯ ಬಹಳ ಪ್ರೀತಿಯಿಂದ ನಾನು ಹೇಳಬೇಕು. ನಮ್ಮ ಜೈನ ಮಠದ ಚಾರುಕೀರ್ತಿ ಸ್ವಾಮೀಜಿಯವರು ನನಗೆ ಆಶೀರ್ವಾದ ಮಾಡಿದರು. ಒಂದು ಶಬ್ದವನ್ನು ಹೇಳಿದ್ದಾರೆ, ನಾನು ರಾಜಕೀಯದಲ್ಲಿ ಯಾವುದೇ ಆಶಾ ಆಕಾಂಕ್ಷೆಗಳಿಗೆ ಬಂದವರು, ನಾನು ಭಗವಂತನಲ್ಲಿ ಗುರುಗಳಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೇನೆ, ನನ್ನ ಎತ್ತರ ಇದೇ ಸಾಕು. ಎಲ್ಲರೂ ಹತ್ತಿರ ಇರುವಂಥ ಪ್ರೀತಿಯನ್ನು ಕರುಣಿಸಲಿ, ಸಮಾಜ ಎಲ್ಲರ ಹತ್ತಿರ ಇರತಕ್ಕಂಥ ಭಾಗ್ಯವೇ ಸಿಗಲಿ ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪುಷ್ಪರಾಜ್ ಜೈನ್, ವಿಜೇಂದ್ರ ಕೊಟ್ಟಾರಿ, ಪದ್ಮನಾಭ ಕೊಟ್ಟಾರಿ, ನವನೀಶ್ ಶೆಟ್ರು, ತಾರನಾಥ್ ಶೆಟ್ರು, ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ನೀವು 1 ವರ್ಷದಲ್ಲಿ ಮಾಡಿದ್ರಿ. ನಿಮ್ಮ ತಂಡಕ್ಕೆ ಅಭಿನಂದನೆಗಳು, ಶುಭ. ಸುಮಾರು 35 ವರ್ಷಗಳ ಕಾಲ ಶ್ರೀಮಠ ಕ್ಷೇತ್ರದಿಂದ ಈ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಬಹಳಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಸಮಾಜದ ಕಟ್ಟಕಡೆಯ ಜನರಿಗೂ ಅನೇಕ ಸೇವಾ ಕಾರ್ಯಕ್ರಮಗಳು ತರಿಸುವ ಪ್ರಯತ್ನ ನಡೆದಿತ್ತು. ಅದನ್ನು ನಾವೆಲ್ಲ ಗುರುಭಕ್ತರು ಸೇರಿ ಬರೀ ನೆನಪಿಸುವ ಕೆಲಸವನ್ನು ಮಾತ್ರ 1 ವರ್ಷಗಳಲ್ಲಿ ಮಾಡಿದ್ದೇವೆ. ಅಂತ ದೊಡ್ಡ ಅದ್ಭುತ ಕೆಲಸ ಯಾವುದು ಮಾಡಿಲ್ಲ. ನೆನಪು ಮಾಡಿ ಮುಂದಿನ ದಿನಗಳಲ್ಲೂ ಕೂಡ 100 ವರ್ಷಗಳು ನೆನಪಿಡುವ ಕಾರ್ಯ ಹಾಗೂ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಗಳು ನಡೀಬೇಕು ಅಂತ ಹೇಳುವುದನ್ನು ನಾವು ಮನವರಿಕೆ ಮಾಡಲು ಪ್ರಯತ್ನ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸಿ, ಕಳೆದ ಡಿಸೆಂಬರ್ನಲ್ಲಿ ಇಲ್ಲಿ ಒಂದು ಸಮಿತಿ ಆಗಬೇಕು, ಈ ಕ್ಷೇತ್ರದ ಹೆಸರಿನಲ್ಲಿ ಸಮಾಜದ ಅನೇಕ ಕೆಲಸಗಳು ನಡೀಬೇಕಂತ ಹೇಳುವಂತ ಪ್ರಸ್ತಾಪ ಬಂದಾಗ ಮಂಗಳೂರಿನ ಹಿರಿಯರ ಅನೇಕರು ಈ ಸಮಿತಿಯಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 27 ಸಮಿತಿಗಳಲ್ಲಿ ಸಂಚಾಲಕರಿದ್ದುಕೊಂಡು ಸುಮಾರು 175 ಜನ ಎಡೆಬಿಡದೆ ತಮ್ಮ ಸಾಧ್ಯ ಆದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮುಂದೆ ಕೂತ ಹಿರಿಯರಿದ್ದಾರೆ, ಅನೇಕ ಸದಸ್ಯರಿದ್ದಾರೆ, ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಎಲ್ಲರೂ ಸೇರಿ ಸ್ವಾಮೀಜಿಯ ಷಷ್ಠಬ್ದ ಕಾರ್ಯಕ್ರಮದ ಪ್ರಯುಕ್ತ ಇಂಥ ಕೆಲಸಗಳನ್ನು ಮಾಡಲು ಸಾಧ್ಯ ಆಗಿದೆ ಅಂತ ಹೇಳುವುದನ್ನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪಿಸಿ, ಇವತ್ತು ಬೆಳಗ್ಗೆ ನಾವು 8 ಗಂಟೆಗೆ ಶಾರದಾ ವಠಾರಕ್ಕೆ ಬಂದಾಗ ಸುಮಾರು 500ರಷ್ಟು ಭಗವದ್ ಬಂಧುಗಳು ಬಂದು ಈ ಭಜನಾ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಇವತ್ತು ಇಡೀ ಶಾರದಾ ಕಾಲೇಜಿನ ವಠಾರ ಉತ್ಸವದ ರೀತಿಯಲ್ಲಿ ಇವತ್ತು
ಸಮಾರೋಪ ಕಾರ್ಯಕ್ರಮ ಉತ್ಸವದ ರೀತಿಯಲ್ಲಿ ನಡೆದಿದೆ. ಭಜನೆ ಅಂತ ಹೇಳಿದ್ರೆ ಪೂಜ್ಯ ಕಾವಂತರು ಹೇಳುವುದಿದೆ, ದೇವರ ಮುಂದೆ ಕೂತ್ಕೊಂಡು ದೇವರಲ್ಲಿ ಮಾತಾಡುವುದು ಅಂತ ಹೇಳುವುದನ್ನು. ಇವತ್ತು ಸುಮಾರು 700ರಷ್ಟು ಬಂಧುಗಳು ಸ್ವಾಮೀಜಿಯ ಷಷ್ಠಬ್ದ ಕಾರ್ಯಕ್ರಮದ ರಾಮಾಂಜನೇಯ ಕೀರ್ತನೆಯ ಮುಖಾಂತರ ಸ್ವಾಮೀಜಿಗಳಿಗೆ ಆಯುರಾರೋಗ್ಯ ಕೊಡಬೇಕು, ಸ್ವಾಮೀಜಿಯ ಮುಖಾಂತರ ಈ ಸಮಾಜಕ್ಕೆ ಅನೇಕ ಸೇವಾ ಕಾರ್ಯಗಳು ನಡೀಬೇಕಂತ ಹೇಳುವುದನ್ನು ಪ್ರಾರ್ಥನೆ ಮಾಡಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿ, ನನಗೂ ಕೂಡ ಒಂದು ವರ್ಷ ಈ ನಾಡಿನ ಶ್ರೇಷ್ಠ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಸಾಮಾಜಿಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಸ್ವಾಮೀಜಿಗೆ ಹಾಗೆಲ್ಲ ಅವರ ಭಕ್ತವೃಂದಕ್ಕೆ ಮಗದೊಮ್ಮೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಗುರುದಾಸ್ ಇದ್ದ ಇಲ್ಲ, ಎಸ್ ಪಿ ಗುರುದಾಸ್ ಬಂದು ತಗೊಳ್ಬೇಕು ಕೇಳೋದು. ಅದೇ ರೀತಿ ಬರಬೇಕು. ಅದೇ ರೀತಿ ನಾವು ಟಿವಿಯಲ್ಲಿ ಧ್ಯಾನವಾಹಿನಿಯಾಗಿ 60 ದಿನಗಳ ಸತತ ಕಾರ್ಯಕ್ರಮವನ್ನು ನಮ್ಮ ಗುಡ್ಡದಲ್ಲಿ ಪ್ರಸಾರವಾಗಿದೆ. ಅದಕ್ಕೆ ಸಹಕರಿಸಿದ ಲೀಲಾಕ್ಷ ಕರ್ಕೇರ ವೇದಿಕೆ ಬಂದು ಗುರುಗಳ ಹತ್ರ. ಅದೇ ರೀತಿ ಯೋಗ ಜ್ಞಾನವಾಹಿನಿಯ ವಿಭಾಗದಲ್ಲಿ ನಮ್ಮ ಕುಟ್ಲದ ಲೀಲಾಕ್ಷ ಕರ್ಕೇರರು, ಅವರು ಈಗಾಗಲೇ ಸನ್ಮಾನ ಆಗಿದೆ. ಇನ್ನೊಬ್ಬರು ಕಲಾವತಿ ಪದ್ಮನಾಭ ಅಂತ, ಅವರು ತುಂಬ ಕಡೆಯಲ್ಲಿ ಯೋಗ ಶಿಬಿರಗಳನ್ನು ನೆರವೇರಿಸಿದ್ದಾರೆ. ಅವರು ವೇದಿಕೆ ಬಂದು ಗುರುಗಳ ಜೊತೆ ಕೊಡಬೇಕು. ಅದೇ ರೀತಿ ಚಂದ್ರಶೇಖರ್ ಶೆಟ್ಟರ್ ಸಂಸ್ಕಾರದ ವಿಭಾಗದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಜೋಡಿಸಿದ್ದಾರೆ. ಅವರು ವೇದಿಕೆ ಬಂದಬೇಕು. ಭರತನಾಟ್ಯದ ವಿಭಾಗದಲ್ಲಿ ಶ್ರೀಧರ್ ಹೊಳ್ಳ. ಒಂದು ತಂಡದಿಂದ ಒಬ್ಬರು ಮಾತ್ರ ಬರಲಿ ನೋಡಿ, ದಯವಿಟ್ಟು ಒಂದು ತಂಡದಿಂದ ಒಬ್ಬರು ಬರಲಿ. ರಾಧಾಕೃಷ್ಣ ಭಜನಾ ಮಂದಿರ, ತಂಡದ ಮುಖ್ಯಸ್ಥರಿದ್ದು ದಯವಿಟ್ಟು ಬನ್ನಿ. ವೈದ್ಯನಾಥ ಭಜನಾ ಮಂಡಳಿ, ಸುರತ್ಕಲ್, ಶ್ರೀ ಸದ್ಗುರು ಬಳಗ ಹೊಸಂಗಡಿ ಮಂಜೇಶ್ವರ, ಗಾನಸೇರಿ ಕ್ರಿಯೇಷನ್ಸ್ ಪುತ್ತೂರು ಮಂಡಳಿ ಸುರತ್ಕಲ್, ಶ್ರೀ ಕೃಷ್ಣ ಮಂದಿರ, ಶ್ರೀ ರಾಮಾಂಜನೇಯ ಭಜನಾ ಮಂಡಳಿ ಕೊಡಾಚೆ, ಶಾರದಾ ಮಾತಾ ಭಜನಾ ಮಂಡಳಿ ವೈದ್ಯನಾಥ ನಗರ ಪಚ್ಚನಾಡಿ, ವೀರಮಾರುತಿ ಭಜನಾ ಮಂದಿರ, ಶ್ರೀ 12 ತಂಡಗಳಲ್ಲಿ ತೃತೀಯ ಬಹುಮಾನ ಪಡೆದು ₹1000 ನಗದು ಬಹುಮಾನವನ್ನು ವೇದಿಕೆಯಲ್ಲಿ ನಾವು ಸೂಚನೆ ಕೊಟ್ಟಿದ್ದೇವೆ. ತೃತೀಯ ಬಹುಮಾನ ಪಡೆದಂತಹ ಸುನಾದ ವಿನೋದಿನಿ ಗೋಳ್ತೆ ತಂಡಕ್ಕೆ ಮತ್ತೊಮ್ಮೆ ಸಮಿತಿಯ ಪರವಾಗಿ ಹಾಗೆ ಪುತ್ತೂರು ಗಮನಿಸಬಹುದು. ಅವರ ಉಡುಗೆಗಳು ಗಮನಿಸಬಹುದು. ಎಲ್ಲವನ್ನ ತೀರ್ಪುಗಾರ ಗಮನಿಸಿದ್ದಾರೆ. ಕೇವಲ ಭಜನ ಸಾಹಿತ್ಯ, ತಾಳ, ರಾಗ, ಮಧ್ಯಾಹ್ನದಲ್ಲಿ 5 ಜನ ತೀರ್ಪುಗಾರ ಹನುಮಾನ್ ಚಾಲೀಸರೊಳಗೊಂಡಂತೆ ದ್ವಿತೀಯ ಬಹುಮಾನ ಪಡೆದ ಬಂಗ್ರ ಮಂಜೇಶ್ವರ, ಕ್ರಮ ಸಂಖ್ಯೆ 24 ಭಜನಾ ಮಂಡಳಿ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರ ಮಂಜೇಶ್ವರ ಇವರಿಗೆ ಮಂಗಳೂರಿನ ಈ ಸಮಿತಿಯ ಭಜನಾ ಸಂಕೀರ್ತನದ ಪ್ರಥಮ ಬಹುಮಾನ ₹30,000 ನಗದು ಬಹುಮಾನ. ಇಲ್ಲಿ ಕೂಡ ಗಮನಿಸಬಹುದು. ಕೂಡ ಅವರು ಹಾಡಿ ಮೊದಲ ಹಂತ ಹಾಗೆ 2ನೇ ಹಂತದಲ್ಲಿ ಮೊದಲ ಹಂತದಲ್ಲಿ 6 ನಿಮಿಷಗಳ ಕಾಲಾವಕಾಶ. ತಾನಾಶಕ್ತಿ